ಸಿದ್ದೇಶ್ವರ ಸ್ವಾಮೀಜಿ ಸರಳತೆ ಸಜ್ಜನಿಕೆಯ ಆದರ್ಶ ವಿಚಾರಗಳನ್ನ ಪಾಲಿಸಿ. ಮಂಜುನಾಥ್ ಮಕ್ಕಳಗೇರಿ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ವಿಜಯಪುರ ಜ್ಞಾನ ಯೋಗಾಶ್ರಮದ ಶ್ರೀ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಸರಳತೆ ಸಜ್ಜನಿಕೆಯ ಆದರ್ಶ ಗುಣಗಳನ್ನ ಎಲ್ಲಾ ಮಠಾಧೀಶರು ಪಾಲಿಸಬೇಕಾದ ಅಗತ್ಯವಿದೆ ಎಂದು ಸಮಾಜ ಸೇವಕರಾದ ಮಂಜುನಾಥ್ ಮಕ್ಕಳಗೇರಿರವರು ನಿವೃತ್ತ ನೌಕರರ ಸಂಘದ ಸಭಾಭವನದಲ್ಲಿ ಆಯೋಜಿಸಿದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಅವರು ಸಿದ್ದೇಶ್ವರ ಸ್ವಾಮೀಜಿ ಭಾವಚಿತ್ರಕ್ಕೆ ಪುಷ್ಪ ಅರ್ಪಣೆ ಮಾಡಿದರು. ವೀಣಾ ಬಿರಾದಾರ್ ಮಾತನಾಡಿ, ನಮ್ಮ ಸ್ವಾಮೀಜಿಗೆ ಕಿಚ್ಚ ಇಲ್ಲದ ಸಂಘ. ಸಿದ್ದೇಶ್ವರ ಸ್ವಾಮೀಜಿ ಅವರೊಂದಿಗೆ ನಾವು ಹೊರಟರೆ ನನಗೆ ನಡೆಯಲು ಆಗುತ್ತಿರಲಿಲ್ಲ. ಅವರು ದೊಡ್ಡ ದೊಡ್ಡ ಹೆಜ್ಜೆಗೂ ನಾವು ಓಡುತ್ತಾ ಹೋಗಬೇಕು. ಅಷ್ಟೊಂದು ಕ್ರಿಯಾಶೀಲ ಸ್ವಾಮೀಜಿಗಳು ಕಳೆದುಕೊಂಡಿದ್ದೇವೆ ಎಂದು ತಿಳಿಸಿದರು. ಧಾರವಾಡ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಮಹಾದೇವ್ ದಡ್ಡಿನ್ ದೀಪಗಳ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರಾದ ಮಂಜುನಾಥ್ ವಿಶ್ವನಗರ್ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸಿದ್ದೇಶ್ವರ ಸ್ವಾಮೀಜಿರವರು ನಮ್ಮ ಹೃದಯಕ್ಕೆ ಅವರ ಮಾತುಗಳನ್ನು ಕೇಳಿದರೆ ತಾಯಿ ಹೊಟ್ಟೆಗೆ ಮರುಜೀವ ನೀಡಿದ ಗುರುಗಳು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಸಂಚಾಲಕ ತುಕಾರಾಮ್ ಮೌಂಟಿರವರ ಹುಟ್ಟುಹಬ್ಬದ ಅಂಗವಾಗಿ ಚಬ್ಬಿ ಗ್ರಾಮದ ಮಹಿಳೆಯರಿಗೆ ಸೇವೆ ಅಂಜುಮನ್ ಕಾಲೇಜಿನ ಉಪನ್ಯಾಸಕರಾದ ಅನುರಾಧ ಅತ್ತುತಿ, ರಮೇಶ್ ಕೈವಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ತೃತೀಯ ಪುಣ್ಯಸ್ಮರಣೆ ಅಂಗವಾಗಿ ಕಲಿಗೋಷ್ಠಿ ಕಲಿಗಳಿಗೆ ಹಾಗೂ ಸಂಗ್ರಾಮ್ ನ್ಯೂಸ್ ಚಾನೆಲ್ ಸಂಸ್ಥಾಪಕರಾದ ಅವರಿಗೆ ಸನ್ಮಾನಿಸಿದರು. ಜ್ಯೋತಿ ಸಿಂಧೂರಿ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮೂರು ಬಟ್ಟ ಆ ವಿಭೂತಿಯೊಳಗ ಸಂಗಯ್ಯ ಇರತಾನ, ಹಣಿಮ್ಯಾಲ ಹಚ್ಚಿದ ವಿಭೂತಿ ಬೆಳಕಲಿ ಪರಶಿವ ಕಾಣತಾನ. ಬಸವಣ್ಣ ಕೈ ಮಾಡಿ ಕರಿತಾನ, ಬಸವಣ್ಣ ಕೈ ಮಾಡಿ ಕರಿತಾನ. ಮೂರು ಬಟ್ಟ ಆ ವಿಭೂತಿಯೊಳಗ ಸಂಗಯ್ಯ ಇರತಾನ, ಮೂರು ಬಟ್ಟ ಆ ವಿಭೂತಿಯೊಳಗ ಸಂಗಯ್ಯ ಇರತಾನ. ಹಣಿಮ್ಯಾಲ ಹಚ್ಚಿದ ವಿಭೂತಿ ಬೆಳಕಲಿ ಪರಶಿವ ಕಾಣತಾನ. ಬಸವಣ್ಣ ಕೈ ಮಾಡಿ ಕರಿತಾನ, ಬಸವಣ್ಣ ಕೈ ಮಾಡಿ ಕರಿತಾನ. ವಿಭೂತಿ ಮಹಿಮಾ ಅಗರಿಲ್ಲ ಕೇಳಿರಿ ಹೇಳ್ತಾರ ಬಲ್ಲವರ, ವಿಭೂತಿ ಹಚ್ಚದಿದ್ರು ಹಚ್ಚಿದವ್ರ ಮಾರಿ ನೋಡಂದಾರ. ಗೋಮಾತೆಯ ಆಸಗಳಿ ಒಳಗ ಹುಟ್ಟಿದ ಅಂಗಾರ, ನಾಲ್ಕು ಯುಗದಾಗ ಸಾಗಿ ಬಂದ ಈ ವಿಭೂತಿ ಓಂಕಾರ. ಧರಿಸಿದ ಹಣೆಯಲ್ಲಿ ಕಂಡರ ಆದಂಗ ಶಿವನ ಸಾಕ್ಷಾತ್ಕಾರ. ಏನಂತ ಹೇಳಲಿ ವಿಭೂತಿ ಮಹಿಮಾ ಬಾಳೆಲ್ಲ ಬಂಗಾರ. ಭಕ್ತರ ಹಣಿ ಮ್ಯಾಲ ಸಿಂಗಾರ, ಭಕ್ತರ ಹಣಿ ಮ್ಯಾಲ ಶೃಂಗಾರ. ಮೂರು ಬಟ್ಟ ವಿಭೂತಿಯೊಳಗ ಸಂಗಯ್ಯ ಇರತಾನ, ಮೂರು ಬಟ್ಟ ಆ ವಿಭೂತಿಯೊಳಗ ಸಂಗಯ್ಯ ಇರತಾನ. ಹಣಿ ಮ್ಯಾಲ ಹಚ್ಚಿದ ವಿಭೂತಿ ಬೆಳಕಲಿ ಪರಶಿವ ಕಾಣತಾನ. ಬಸವಣ್ಣ ಕೈ ಮಾಡಿ ಕರಿತಾನ, ಬಸವಣ್ಣ ಕೈ ಮಾಡಿ ಕರಿತಾನ. ಕಾಯಕವೇ ಕೈಲಾಸ ಎಂದು ಬಸವಣ್ಣ ಹೇಳ್ಯಾರ, ತ್ರಿಕಾಲದಲ್ಲಿ ಶಿವ ಪೂಜೆ ಮಾಡಿ ನಿತ್ಯ ಅಂದಾರ. ಭಕ್ತ ವತ್ಸಲ ಭಗವಂತ ಮೈ ತುಂಬ ಭಸ್ಮ ಹಚ್ಚಿಕೊಂಡ, ಆಯ ಕಾಲಕ ಹುಟ್ಟಿ ಬರತಾನ ಹೊಸ ರೂಪ ಹೊತ್ತುಕೊಂಡ. ಭಕ್ತಿಲೆ ದುಡಿದರೆ ಬಂಗಾರ ಕಣ ಇರತಾನ ಕೈ ಹಿಡಕೊಂಡ. ಸಂಗಮ ದೇವನ ಮಹಿಮೆ ಏನಂತ ಹೇಳಲಿ ತಿಳಕೊಂಡ, ಏನಂತ ಹೇಳಲಿ ತಿಳಕೊಂಡ.
ಮೂರು ಬಟ್ಟ ಆ ವಿಭೂತಿಯೊಳಗ ಸಂಗಯ್ಯ ಇರತಾನ. ಮೂರು ಬಟ್ಟ ಆ ವಿಭೂತಿಯೊಳಗ ಸಂಗಯ್ಯ ಇರತಾನ. ಹಣೆ ಮ್ಯಾಲ ಹಚ್ಚಿದ ವಿಭೂತಿ ಬೆಳಕಲಿ ಪರಶಿವ ಕಾಣತಾನ. ಬಸವಣ್ಣ ಕೈ ಮಾಡಿ ಕರಿತಾನ. ಬಸವಣ್ಣ ಕೈ ಮಾಡಿ ಕರಿತಾನ. ಕೂಡಲ ಸಂಗಮದ ಉದ್ಭವ ಲಿಂಗದ ಪ್ರಕಾಶ ಹೊಂಬೆಳಕ. ಮಿರಿ ಮಿರಿ ಮಿಂಚ ತೈತಿ ನೋಡಿರಿ ಮೂರು ಲೋಕಕ. ಅಂಧಕಾರದ ಅಜ್ಞಾನ ಕಳಿತೈತಿ ಭಕ್ತರ ಬಾಳಕ. ಹಣೆ ಹಚ್ಚಿ ಲಿಂಗಕ ನಮಸ್ಕಾರ ಮಾಡು ಕಡಿಮಿಲ ಭಾಗ್ಯಕ. ಸಂಗಯ್ಯನ ಮಮಕಾರ ಇರುವಾಗ ಮತ್ತೇನ ಬೇಕ. ನೀನೆ ನನ್ನ ಜೀವವು, ನೀನೆ ನನ್ನ ಮಾತಾ, ನೀನೆ ನನ್ನ ದಾತ, ನೀನೆ ಬಂಧು ಬಳಗ, ನೀನೆ ಎಲ್ಲವೂ. ನೀನೆ ನನ್ನ ಜ್ಯೋತಿ, ನೀನೆ ನನ್ನ ಆರತಿ, ನೀನೆ ನನ್ನ ಕೀರುತಿ, ನೀನೆ ನನ್ನ ಸಾರಥಿ. ಮುಂದೆ ದಾರಿ ತೋರದಯ್ಯ, ಎಲ್ಲೆಲ್ಲೂ ಕತ್ತಲಯ್ಯ. ಬೆಳಕ ತೋರಿಯನ್ನನು ಮುನ್ನಡೆಸು ಬಾರಯ್ಯ. ನೀನೆ ನನ್ನ ಗುರುವು, ನೀನೆ ನನ್ನ ಇರುವು, ನೀನೆ ನನ್ನ ದೈವವು, ನೀನೆ ನನ್ನ ಜೀವವು. ಮುಕ್ತಿ ಬೇಡಿ ಬಂದೆ, ಕೃಪೆಯ ಕೋರಿ ನಿಂದೆ, ನಿನ್ನ ಹರಕೆಯೊಂದೇ ಸಾಕೆನಗೆ ತಂದೆ. ಹೋಗುವುದು ಭವರೋಗ, ವಿಭೂತಿ ಧರಿಸಿದರೆ ಹೋಗುವುದು ಭವರೋಗ. ವಿಭೂತಿ ಚಿನ್ನ ಚಿನ್ನವಯ್ಯ, ವಿಭೂತಿ ಚಿನ್ನ ಚಿನ್ನವಯ್ಯ. ಹುರುಕು ಹುಣ್ಣು ಹತ್ತಿ ಹುಚ್ಚೆದ್ದು ಕುಣಿದಾರೆ, ಹುರುಕು ಹುಣ್ಣು ಹತ್ತಿ ಹುಚ್ಚೆದ್ದು ಕುಣಿದಾರೆ. ನಿಚ್ಚಾಳ ಮಾಡುವುದು ವಿಭೂತಿ ನಿನ್ನ, ನಿಚ್ಚಾಳ ಮಾಡುವುದು ವಿಭೂತಿ ನಿನ್ನ. ವಿಭೂತಿ ಚಿನ್ನ ಚಿನ್ನವಯ್ಯ, ವಿಭೂತಿ ಚಿನ್ನ ಚಿನ್ನವಯ್ಯ. ಅಟ್ಟಂತ ಅಡಿಗೆಗೆ ವಿಭೂತಿ ಧರಿಸಿದರೆ, ಅಟ್ಟಂತ ಅಡಿಗೆಗೆ ವಿಭೂತಿ ಧರಿಸಿದರೆ ಅಮೃತವಾಗುವುದು ಅಡಿಗೆ ಎಲ್ಲ, ಅಮೃತವಾಗುವುದು ಅಡಿಗೆ ಎಲ್ಲ. ವಿಭೂತಿ ಚಿನ್ನ ಚಿನ್ನವಯ್ಯ, ವಿಭೂತಿ ಚಿನ್ನ ಚಿನ್ನವಯ್ಯ. ತಂಬಿಗೆ ತಪ್ಪಲಿ ಅಂಜಲದ ಗಂಗಾಳ, ತಂಬಿಗೆ ತಪ್ಪಲಿ ಅಂಜಲದ ಗಂಗಾಳ. ಮಡಿ ಮಾಡಿ ಬಿಡುವುದು ವಿಭೂತಿ ನಿನ್ನ, ಮಡಿ ಮಾಡಿ ಬಿಡುವುದು ವಿಭೂತಿ ನಿನ್ನ. ವಿಭೂತಿ ಚಿನ್ನ ಚಿನ್ನವಯ್ಯ, ವಿಭೂತಿ ಚಿನ್ನ ಚಿನ್ನವಯ್ಯ. ಮಕ್ಕಳು ಮರಿಗೆ ಪೀಡೆ ಪರಿಹಾರ, ಮಕ್ಕಳು ಮರಿಗೆ ಪೀಡೆ ಪರಿಹಾರ. ನೊಸಲಿಗೆ ಧರಿಸಲು ವಿಭೂತಿ ನಿನ್ನ, ನೊಸಲಿಗೆ ಧರಿಸಲು ವಿಭೂತಿಯನ್ನ. ವಿಭೂತಿ ಚಿನ್ನ ಚಿನ್ನವಯ್ಯ, ವಿಭೂತಿ ಚಿನ್ನ ಚಿನ್ನವಯ್ಯ. ದಯೆಯಿಂದ ಭವಮುಕ್ತಿಯ ಕಾಣಯ್ಯ. ಇಂಥ ಮಹಾನ್ ಚೇತನರು, ದಿವ್ಯ ಜ್ಞಾನವನ್ನ ಹೊಂದಿರುವವರು ನಮ್ಮ ಕರ್ನಾಟಕಕ್ಕೆ ಮಾತ್ರವಲ್ಲ, ಇಡೀ ನಮ್ಮ ದೇಶಕ್ಕೆ, ಜಗತ್ತಿಗೆ ತಮ್ಮ ಜ್ಞಾನದ ಮೂಲಕ, ಅನುಭವದ ಮೂಲಕ ಎಲ್ಲರಿಗೂ ಗುರುವಾಗಿ ನಿಂತಿರುವವರ ಆಶೀರ್ವಾದವನ್ನ ಪಡೆಯಲು ಹಾಗೂ ಅವರಿಗೆ ನಮ್ಮ ಗೌರವ ನಮನಗಳನ್ನ ಸಲ್ಲಿಸಲು ಇವತ್ತು ನಾವೆಲ್ಲರೂ ಸೇರಿದಿವಲ್ಲ. ನಿಜಕ್ಕೂ ಇವತ್ತಿನ ದಿನ ನಮ್ಮೆಲ್ಲರ ಪಾಲಿಗೂ ಒಂದು ಸುಯೋಗ, ಸೌಭಾಗ್ಯದ ಸುದಿನ ಅಂತ ಹೇಳಿ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂತಹ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಇವತ್ತು ನಮಗೆ ಈ ಅವಕಾಶವನ್ನ ಒದಗಿಸಿಕೊಟ್ಟ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಮಹಿಳಾ ಘಟಕದ
ಉಪಾಧ್ಯಕ್ಷರಾಗಿರುವ ಮಂಜುಳಾ ಮೇಡಮ್ ಅವರು ಹಾಗೂ ಇನ್ನಿತರ ಎಲ್ಲ ಘಟಕದ ಎಲ್ಲ ಪದಾಧಿಕಾರಿಗಳಿಗೂ ನಿಮ್ಮೆಲ್ಲರ ವತಿಯಿಂದ ಮೊಟ್ಟ ಮೊದಲು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಸಂತನೆಂದರೆ ಯಾರು? ಒಂದು ಹಾಡು ಗೊತ್ತದಲ್ಲ ಎಲ್ಲರಿಗೂ, ದಿವ್ಯತೆಯ ಅನುಭೂತಿಯನ್ನ ಅರಿತವರು, ಸರಳತೆಯ ಸಂದೇಶವನ್ನ ಜಗತ್ತಿಗೆ ಸಾರಿದವರು, ಅವರು ಸಂತರು. ಯಾವುದೇ ರೀತಿಯ ಸ್ವಾರ್ಥ ಇಲ್ಲದ ನಿಸ್ವಾರ್ಥ ಸೇವೆಯನ್ನ ಮಾಡುತ್ತಾ ಒಂದು ತ್ಯಾಗದ, ಧರ್ಮದ, ದಯೆಯ, ಎಲ್ಲ ರೀತಿಯ ಪ್ರಾಮಾಣಿಕತೆಯ, ಸರಳತೆಯ ಸಂದೇಶವನ್ನ ಇಡೀ ನಾಡಿಗೆ ಸಾರುವಂತಹವರು ಸಂತರು. ಆ ಸಂತರೇ ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರು, ಸಿದ್ದೇಶ್ವರ ಸ್ವಾಮೀಜಿಯವರು ಅಂತಂದ್ರ ಸಾಕು ಕಣ್ಣ ಮುಂದೆ ಬರುವುದು ಅವರ ಅತೀ ಸೌಮ್ಯ ಮುಖಮುದ್ರೆಯ ಅವರ ಸರಳ ಜೀವನ. ಹಾಗೂ ಅವರು ಕೂತು ಅರ್ಧ ಕಣ್ಣು ಮುಚ್ಚಿಕೊಂಡು ಸರಳವಾಗಿ ಸಣ್ಣ ಧ್ವನಿಯಲ್ಲಿ, ಆದ್ರ ಅದ್ ಎಷ್ಟು ಸಣ್ಣ ಧ್ವನಿ ಇರ್ತಿತ್ತು ಅಷ್ಟೇ ಬಹಳಷ್ಟು ನಮಗ ಅನುಭವದ ಜೊತೆಗೆ, ಅನುಭೂತಿಯ ಜೊತೆಗೆ ನಮ್ಮ ಮನಸ್ಸನ್ನ ತಟ್ಟ, ಬರೀ ಕಿವಿಯೊಳಗ ಅಷ್ಟ ಹೋಗ್ತಿರ್ಲಿಲ್ಲ, ಕಣ್ಣೊಳಗ ಅಷ್ಟ ಅವರ ರೂಪ ನಮಗ ಸಾಕ್ಷಾತ್ಕಾರ ಆಗ್ತಿರ್ಲಿಲ್ಲ. ಅವರ ಪ್ರತಿಯೊಂದು ನುಡಿಗಳು, ನುಡಿ ಮುತ್ತುಗಳು ಸಂದೇಶಗಳಾಗಿ ನಮ್ಮ ಮನಸ್ಸನ್ನ, ನಮ್ಮ ಆತ್ಮವನ್ನ, ಹೃದಯವನ್ನ ಮುಟ್ಟಿದ್ದು ತಮಗೆಲ್ಲರಿಗೂ ಅನುಭವ ಆಗ್ಯದ ಅಂತ ಅಂದ್ಕೊಡ್ತೀನಿ. ಇಲ್ಲಿದ್ದವರಲ್ಲಿ ಎಲ್ಲರೂ ಪ್ರಾಯಶಃ ಅವರ ಸಂದೇಶಗಳ ಪ್ರವಚನ ನಡೀತಿತ್ತಲ್ಲ, ಎಲ್ಲರೂ ಅದಕ್ಕ ಸಾಕ್ಷೀಭೂತರಾಗಿರಿ ಅಂತ ಅನ್ಕೊಂಡಿನಿ. ಒಂದು ಸಲ ಇಲ್ಲಿ ಕಳೆದ 8-10 ವರ್ಷಗಳ ಹಿಂದೆ KCDಯಲ್ಲಿ ಆಗಿತ್ತು. ಬಹಳಷ್ಟು ಜನರು ಅದಕ್ಕೆ ಅಟೆಂಡ್ ಇದ್ದಿರಬಹುದು. ಇಡೀ ಧಾರವಾಡದ ಜನರೇ ಅಲ್ಲಿ ಅದಾರೇನೋ ಅನ್ನುವಂಗ ಇಡೀ KCD ಮೈದಾನ ತುಂಬಿತ್ತು. ಆದ್ರ ಒಂದಾದ್ರೂ ಸಪ್ಪಳ, ಸಣ್ಣ ಧ್ವನಿ ಅಲ್ಲಿ ಯಾರ್ದಾದ್ರೂ ಕೇಳ್ಬೇಕು. ಟೈಮಿಗೆ ಸರಿಯಾಗಿ, ವೇಳೆಯ ಮಹತ್ವ ಅಂತಂದ್ರೆ ಏನು, ಸರಿಯಾದ ವೇಳೆಗೆ ಆರಂಭ ಮಾಡುವುದು, ಅವರಿಂದ ನಾವೆಲ್ಲರೂ ಕಲ್ತೀವೇನೋ ಅನಿಸ್ತದ. ಸರಿಯಾದ ಸಮಯಕ್ಕೆ ಅವ್ರು ಬಂದ್ ಅಲ್ಲಿ ಕೂಟ್ ಬಿಡ್ತಿದ್ರು. ಶಾಂತ ವಾತಾವರಣ, ಇಡೀ ಮೈದಾನ ಎಲ್ಲಿಂದ ಬರ್ತಿತ್ತೇನೋ ಜನಸ್ತೋಮ ಹರಿದು 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 ಅಲ್ಲಿ ಮೈದಾನಕ್ಕೆ ಬಂದು, ಅಲ್ಲಿ ಒಮ್ಮೆ ಆಗಿತ್ತು, ಇನ್ನೊಮ್ಮೆ ಇಲ್ಲಿ RLS ಗ್ರೌಂಡ್ ಒಳಗೂ ಒಂದ್ಸಲ ಬಂದಿದ್ರು. 2 ಸಲ ಅದೇ ರೀತಿಯ ಅನುಭವ. ಎಲ್ಲಾ ಜನ ಬಂದ್ ಪಟ 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 ನಮ್ ಸ್ಥಳಕ್ ಕೂಡ್ತಿದ್ವಿ. ಕೂತ ತಕ್ಷಣ ಅವ್ರದ್ದು ಶುರು ಆಗ್ತಿತ್ತು ಸಂದೇಶ. ಆ ಧ್ವನಿ, ಆ ಅಮೃತವಾಣಿ ಖರೆ ಮನ್ಸಿಗೆ ಈಗ ಸದ್ಯನೂ ಅದು ಫೀಲ್ ಆಗ್ಲಿಕತ್ತದ. ನಿಮಗೂ ಆಗ್ಲಿಕತ್ತಿರ್ಬೋದು. ಎಂಥ ವ್ಯಕ್ತಿಯನ್ನ ಕಳ್ಕೊಂಡ್ವಿ, ಎಷ್ಟು ನಂಬುದದ ನಮ್ಮೆಲ್ಲರ ಪಾಲಿಗೆ ಅದೊಂದು ಕಳ್ಕೊಂಡಿದ್ದು ದೊಡ್ಡದ ಹಾನಿ ಅಂತ ಹೇಳಿ ಇವತ್ತಿಗೆ ಅನಿಸ್ಲಿಕತ್ತದ. ಅವ್ರು ಹೋಗಿ 3 ವರ್ಷ ಆಯ್ತು. ಆದ್ರ ಅವ್ರು ಇವತ್ತಿಗೂ ನಮ್ ಜೊತೆಗದಾರ, ನಮ್ಮ ಮನಸ್ಸೊಳಗ ಜೀವಂತ ಅದಾರ, ನಮ್ಮೆಲ್ಲರ ನೆನಪು ಒಳಗ ಜೀವಂತ ಅದಾರ. ಎಂದಿಗೂ ಸೂರ್ಯ ಚಂದ್ರರ ಇರೋ ತನಕ ಅವರು ಅಜರಾಮರರು. ಅಕ್ಕ ಮಹಾದೇವಿ ಒಂದ್ ಕಡೆ ಹೇಳ್ತಾಳ, ಭಕ್ತಿ ಅಂದ್ರ ಹೆಂಗಿರ್ಬೇಕಂತ ಹೇಳ್ತಾಳ ಅಕ್ಕ ಮಹಾದೇವಿ. ಎಲ್ಲರಿಗೂ ತಮಗ ವಚನ ಗೊತ್ತದ, ಬಸವಣ್ಣನವರ ವಚನಗಳನ್ನ ಹಾಡಿದ್ರಿ ಈಗ ಸಹೋದರಿಯರು. ತನು ಕರಗದವರಲ್ಲಿ ಹಾಡು ಕೇಳಿರಲ್ಲ. ಅಕ್ಕ ಮಹಾದೇವಿ ನುಡಿದ ಆ ವಚನದೊಳಗಿನ ಅರ್ಥ ಹೆಂಗ್ ಭಕ್ತಿ ಇರ್ಬೇಕು, ಮನುಷ್ಯನ ಭಕ್ತಿ ಭಾವ ಹೆಂಗಿರ್ಬೇಕು, ಅಂತರಂಗ ಹೆಂಗ ಸ್ವಚ್ಛ ಇರ್ಬೇಕು, ನಡೆ ನುಡಿ ಹೆಂಗ ಒಂದಾಗಿರ್ಬೇಕು, ಎಷ್ಟು ಅರ್ಥಪೂರ್ಣವಾಗಿ ಹೇಳಿದಾರಂತಂದ್ರ, ಮನುಷ್ಯ ತನು ಕರಗಬೇಕು, ಮನ ಕರಗಬೇಕು, ಭಾವ ಶುದ್ಧವಾಗಿರಬೇಕು, ಅರಿವು ಕಣ್ತೆರೆಯಬೇಕು. ಅಂದಾಗ ಚನ್ನ ಮಲ್ಲಿಕಾರ್ಜುನ ನಮಗ ಸಾಕ್ಷಾತ್ಕರಿಸ್ಲಿಕ್ಕೆ ಸಾಧ್ಯದ. ಇದನ್ನ ಬಸವಣ್ಣನವರು ಹೇಳಿದ್ದು, ನಡೆದಂತೆ ನುಡಿ, ನುಡಿದಂತೆ ನಡೆ ಅಂತ ಹೇಳಿ. ಅಂತರಂಗ ಬಹಿರಂಗ ಕೂಡಿ ಶುದ್ಧವಾಗಿರ್ಬೇಕಂತ ಅನ್ನೋದನ್ನ, ಇದಿಷ್ಟೂ ಸಂದೇಶಗಳನ್ನ ಬೇರೆ 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 ದಿನನಿತ್ಯ ನಮ್ಮ ಜೀವನದ ಸುತ್ತಮುತ್ತ ನಡೆಯುವಂತಹ ಉದಾಹರಣೆಗಳ ಮೂಲಕ ನಮ್ಮನ್ನ ತಿದ್ದಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರು. ನಿಜಕ್ಕೂ ಅಂತಹ ಮಹಾನ್ ಚೇತನರು, ಅಂತಹ ದಿವ್ಯ ಚೇತನರು ಇನ್ನೊಮ್ಮೆ ಹುಟ್ಟಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಂತ ಇವತ್ತಿನ ಕಾಲಘಟ್ಟದೊಳಗೆ ಅನಿಸ್ತದ. ಆ ರೀತಿಯ ವಚನಗಳ ಜೊತೆಗೆ ಮತ್ತೊಂದು ನೀವೆಲ್ಲರೂ ಅಬ್ಸರ್ವ್ ಮಾಡಿರ್ಬಹುದು, ಭಗವದ್ಗೀತೆಯ ಶ್ಲೋಕಗಳು ಇರ್ತಿದ್ವು ಅವರ ವಚನದೊಳಗ. ಕೃಷ್ಣ ಅರ್ಜುನನಿಗೆ ಯಾವ ರೀತಿಯ ಉಪದೇಶವನ್ನ ಮಾಡ್ತಿದ್ದಲ್ಲ, ಆ ಸಂದೇಶಗಳನ್ನು ಸಹ ತಗೊಂಡು ಅವರು ನಮ್ಮ ಜೀವನಕ್ಕೊಂದು ಅರ್ಥವನ್ನ, ಸಂದೇಶವನ್ನ ಕಲ್ಪಿಸಿ ಕೊಡಲಿಕ್ಕೆ ಹಗಲಿರುಳು ಶ್ರಮಿಸಿದರು. ಏನಿತ್ತು ಅವರ ಹತ್ರ? ಏನಿರ್ಲಿಲ್ಲ, ಎಲ್ಲವೂ ಇತ್ತು ಅವರಿಗೆ. ಬಿಜಾಪುರದೊಳಗಿನ ಅವರ ಆಶ್ರಮವನ್ನ ನೋಡಿದ್ರೆ ಸಾಕು, ಹೋಗಿದ್ದಿರಬಹುದು ತಾವೆಲ್ಲರೂ, ಒಳಗೆ ಹೆಜ್ಜೆ ಇಟ್ರ ಸಾಕು ಶಾಂತ, ಸಮಾಧಾನ, ನೆಮ್ಮದಿಯ ಅನುಭವ ಆಗ್ತದ. ಇಷ್ಟು ಶಾಂತ ಅನಿಸ್ತದ. ವಿಭೂತಿ ಇರ್ತದ, ವಿಭೂತಿ ತಗೊಂಡು 3 ಗೆರೆ ಹಣೆಗೆ ಹಚ್ಕೊಂಡ್ವಿ ಅಂದ್ರ ಸಾಕು ಜೀವನ ಸಾರ್ಥಕ ಅನ್ನಿಸುವಂತ ಕ್ಷಣ.
ಎಷ್ಟು ಪುಸ್ತಕಗಳನ್ನ ಬರೆದಾರ, ಎಷ್ಟು ಸಂದೇಶಗಳದಾವು. ಇವತ್ತಿಗೂ ನಾವು ಅವ್ರದ್ದು ಯೂಟ್ಯೂಬ್ ಒಳಗ ಬೇರೆ ಬೇರೆ ಚಾನಲ್ಸ್ ಒಳಗ ಅವರ ಸಂದೇಶಗಳನ್ನ, ಪ್ರವಚನವನ್ನ ಕೇಳಿ ನಮ್ಮ ಜೀವನವನ್ನ ಸಾರ್ಥಕ ಮಾಡಿಕೊಳ್ಳಬಹುದು. ಅಂಥ ಜೀವನ ಎಲ್ಲ ಸಹೋದರರದಿರಿ. ಯಾವಾಗ್ಲೂ ನಾನು ಹೇಳ್ತಾ ಇರ್ತೀನಿ, ಜೀವನ ಅಂತ ಅನ್ನೋದು ಬಹಳ ಸಣ್ಣದಂತ ಹೇಳ್ತಿರ್ತೀನಿ. ಎಷ್ಟು ಸಣ್ಣದಂತಂದ್ರ, ಕಣ್ಣು ತೆರೆದರೆ ಜನನ, ಕಣ್ಣು ಮುಚ್ಚಿದರೆ ಮರಣ. ಕಣ್ಣು ತೆರೆದು ಮುಚ್ಚುವ ನಡುವಿನ ಇದೇನು ಸಣ್ಣದ ಒಂದ ಅವಧಿ ಅದಲ್ಲ, ಅದಿಷ್ಟೇ ನಮ್ಮ ಜೀವನ. ಅಷ್ಟು ಸಣ್ಣ ಜೀವನವನ್ನ ಹೆಂಗ್ ಬಂದ್ವಿ, ಹೆಂಗ್ ಹೋದ್ವಿ ಗೊತ್ತಾಗೋದಿಲ್ಲ. ಅಷ್ಟು ಬೇಗ ಕಳೆದು ಹೋಗ್ಬಿಟ್ಟಿರ್ತೇವಿ. ಆದ್ರ ಅಂಥ ಜೀವನವನ್ನ ದೇವ್ರು ನಮಗ ಕೊಟ್ಟಾನಲ್ಲ, ಆ ಜೀವನವನ್ನ ಸಾರ್ಥಕವನ್ನಾಗಿ ನಾವು ಮಾಡ್ಕೋಬೇಕು. ಒಂದಿಷ್ಟು ಜೀವನವನ್ನ ಕಳೆದು ಮುಂದಿನ ಹೆಜ್ಜೆ ಒಳಗ ಹೋಗಿ ನಿಂತ್ವಿ ಅಂತಂದ್ರ, ಹಿಂದಿರುಗಿ ನೋಡಿದ್ವಿ ಅಂತಂದ್ರ, ಆ ಹೆಜ್ಜೆ ಗುರುತುಗಳು ನಮಗ ಆತ್ಮತೃಪ್ತಿಯನ್ನ ನೀಡಬೇಕು, ಆತ್ಮಶುದ್ಧಿಯನ್ನ ನೀಡಬೇಕು. ಅಂತಹ ಜೀವನವನ್ನ ಹೆಂಗ ನಡೆಸ್ಬೇಕು ಅಂತನ್ನುವುದನ್ನ ಸಿದ್ದೇಶ್ವರ ಸ್ವಾಮೀಜಿಯವರು ತಮ್ಮ ಮಾತುಗಳ ಮೂಲಕ, ಅಮೃತವಾಣಿಗಳ ಮೂಲಕ, ಸಂದೇಶಗಳ ಮೂಲಕ ನಮಗೆಲ್ಲರಿಗೂ ತಿಳಿಸಿಕೊಟ್ಟಾರ. ಅವರು ತೋರಿಸಿಕೊಟ್ಟ ಹಾದಿಯಲ್ಲಿ ಮುನ್ನಡೆದು ನಾವೆಲ್ಲರೂ ನಮ್ಮ ಜೀವನವನ್ನ ಸಾರ್ಥಕ ಮಾಡಿಕೊಳ್ಳೋಣ, ಪಾವನವನ್ನಾಗಿ ಮಾಡಿಕೊಳ್ಳೋಣ. ಆ ಗುರುಗಳು ನಮ್ಮ ಮೇಲಿಟ್ಟಿರುವ ವಿಶ್ವಾಸ ಮುಂದಿನ ನಮ್ಮ ಪೀಳಿಗೆಗೂ, ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಎಲ್ಲರಿಗೂ ಸಾಗಿಸುವಂತಹ, ಇಂದಿನ ಯುವ ಜನಾಂಗಕ್ಕೂ ಮುಟ್ಟಿಸುವಂತಹ ಜವಾಬ್ದಾರಿ ನಿಮ್ಮೆಲ್ಲರದದ. ಅದನ್ನ ಸಾರ್ಥಕವನ್ನಾಗಿ ಮಾಡೋಣ. ಸಿದ್ದೇಶ್ವರ ಸ್ವಾಮೀಜಿಯವರಿಗೆ ಈ ಮೂಲಕ ನಿಮ್ಮೆಲ್ಲರ ಒಂದು ಗೌರವ ನಮನಗಳನ್ನ ನಿಜವಾದ ರೀತಿಯಲ್ಲಿ ಅವರಿಗೆ ಸಲ್ಲಿಸೋಣ ಅಂತ ಹೇಳ್ತಾ, ಇಲ್ಲಿ ಇನ್ನೊಂದೆರಡು ಮಾತುಗಳನ್ನ ಮಂಜುಳಾ ಮೇಡಮ್ ಅವ್ರ ಬಗ್ಗೆ ಇಲ್ಲಿ ಹಂಚಿಕೊಡ್ಬೇಕು. 1-2 ವರ್ಷದಿಂದ ಅವರ ಪರಿಚಯ ನನಗ. ಒಂದು ವೇದಿಕೆಯೊಳಗ ಮೊದ್ಲು ಕೂಡಿದ್ವಿ. ಆ ನಂತರ ಕಂಟಿನ್ಯೂ ಆಗಿ ಅವರ ಕಾರ್ಯಕ್ರಮಗಳನ್ನ ನೋಡ್ತಿದ್ದೆ, ಫೇಸ್ಬುಕ್ ನಲ್ಲಿ ಅಥವಾ ಇದು ಗ್ರೂಪ್ ಒಳಗ ನೋಡ್ತಿದ್ದೆ. ಎಷ್ಟೊಂದು ವಿಭಿನ್ನ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕತ್ತಾರ. ನಮ್ಮೆಲ್ಲ ಮಹಿಳೆಯರಿಗೆ ಒಂದು ಹೆಮ್ಮೆ, ಒಂದು ಯಾವುದೇ ರೀತಿಯ ಒಂದು ಅಧಿಕಾರದ ಸ್ಥಾನದೊಳಗೆ ಇಲ್ದ ಅಥವಾ ಜಾಬ್ ಮಾಡಲ್ದ ಒಂದು ಗೃಹಿಣಿಯಾಗಿ ಇದ್ದುಕೊಂಡೆ ಮೊದಲು ಇವತ್ತು ಈ ರೀತಿ ಒಂದು ರಕ್ಷಣಾ ವೇದಿಕೆಯ ಒಂದು ಸಮರ್ಥ ನಾಯಕತ್ವದ ಜೊತೆಗೆ ಇಷ್ಟೆಲ್ಲಾ ವಿಭಿನ್ನ ರೀತಿಯ ಕಾರ್ಯಕ್ರಮಗಳು. ಕಳೆದ ವರ್ಷ ನೋಡಿದ್ವಿ ಸಿದ್ದೇಶ್ವರ ಸ್ವಾಮೀಜಿದು 3ನೇ ವರ್ಷ, ಎಷ್ಟು ಅರ್ಥಪೂರ್ಣ ಕಾರ್ಯಕ್ರಮ. ಇದರ ಜೊತೆಗೆ ಸಾಹಿತ್ಯದ ಕಾರ್ಯಕ್ರಮಗಳು ನೋಡಿದೀವಿ. ಕಳೆದ 1-2-3 ತಿಂಗಳ ಹಿಂದ ಒಂದು ಸಂಗೀತದ ಸ್ಪರ್ಧೆಯನ್ನು ಏರ್ಪಡಿಸಿದ್ರು. ಇವತ್ತ ಕವಿಗೋಷ್ಠಿ. ಎಷ್ಟು ಒಳ್ಳೆಯ ಕಾರ್ಯಕ್ರಮ ನೋಡ್ರಿ. ಎಲ್ಲಾ ರೀತಿಯ ವಿಭಿನ್ನ ಕ್ಷೇತ್ರದೊಳಗ ಮಹಿಳೆಯರಿಗೆ ಮುಖ್ಯವಾಗಿ ಮನಿ ಒಳಗ ಯಾವುದೇ ರೀತಿಯ ಸೂಕ್ತ ವೇದಿಕೆ ಇರಂಗಿಲ್ಲ, ಹೊರಗೆ ಹೋಗೋ ಅವಕಾಶ ಇರಂಗಿಲ್ಲ, ಜಾಬ್ ಮಾಡೋ ಏಜ್ ದಾಟ್ ಹೋಗಿರ್ತದ. ಅಂತದ್ರೊಳಗ ನಮ್ಮ ಒಂದಿಷ್ಟು ಕನಸುಗಳು ಇರ್ತಾವ ಹೆಣ್ಮಕ್ಳಿಗೆ. ಇಂಥ ಒಂದು ವೇದಿಕೆ ಸಿಕ್ಕರ ನಮ್ಮೊಳಗಿನ ಪ್ರತಿಭೆಗಳು, ಕವನ ಬರೆಯೋದಾಯ್ತು, ಹಾಡ್ ಹಾಡೋದಾಯ್ತು, ಒಂದು ನೃತ್ಯ ಮಾಡೋದಾಯ್ತು, ಅಥವಾ ಮಾತಾಡೋದು, ಇಂಥ ಎಲ್ಲ ಮಹಿಳೆಯರ ಕನಸುಗಳಿಗೆ ಒಂದು ವೇದಿಕೆಯನ್ನ ಕೊಟ್ಟವರು ಮಂಜುಳಾ ಮೇಡಮ್ ಅವರು. ಇನ್ನೂ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಗಳು, ಚಟುವಟಿಕೆಗಳು ನಮ್ಮ ಧಾರವಾಡ ದಾಟಿ, ಕರ್ನಾಟಕ ದಾಟಿ ಎಲ್ಲೆಡೆಗೂ ಹರಡಲಿ, ಹಬ್ಬಲಿ ಅಂತ ಹಾರೈಸ್ತಾ ಶಾಂತಿ ಮತ್ತು ತಾಳ್ಮೆಯಿಂದ ಇರ್ಬೇಕಂತೇಳಿ. ಅದಕ್ಕ ಇವತ್ತು ನಮ್ಮ ಹೆಣ್ಮಕ್ಳು ಎಷ್ಟೋ ಈಗ 11 ಗಂಟೆ ಕಾರ್ಯಕ್ರಮ 12 ಗಂಟೆ ಓಡಿ ಹೋಗ್ಬಿಡ್ತಿದ್ರಿ. ಆದ್ರೆ ಅದು ನಮ್ಮ ತಮ್ಮ ಮಾತೃಗೆರೆ ಮಂಜಣ್ಣವ್ರು ಬರ್ತಾರಂತೇನೋ, ಅಥವಾ ನೀವೆಲ್ಲಾರು ಈ ಸುಯೋಗವನ್ನ ಕಣ್ತುಂಬಬೇಕಂತ ಹೇಳೇನೋ ಇನ್ನೂ ಕಾದ್ ಕೂತೀರಿ ಅಂದ್ರೆ, ಇದಕ್ಕ ಫಸ್ಟ್ ನಾನು ಇವಾಗ ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಈಗ ನಾನು ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ಹೇಳ್ಬೇಕಂತಂದ್ರೆ ಆಲ್ರೆಡಿ ನೀವೆಲ್ಲಾ ಹೇಳ್ಬಿಟ್ಟಿದ್ರಿ. ಲಾಸ್ಟಿಗೆ ಮಾತಾಡುವಾಗ ಏನು ಉಳಿಯೋದಿಲ್ಲ. ಆದ್ರೆ ಅವನ್ನ ಹತ್ತಿರದಿಂದ ನೋಡುವಂತ ಭಾಗ್ಯ ನನಗೆ ಸಿಕ್ಕೈತಿ. ಆ ಒಂದೆರಡು ಇನ್ಸಿಡೆಂಟ್ ಅಷ್ಟೇ ನಾನು ನಿಮ್ಮನ್ನ ಹಂಚ್ಕೊಳಿಕ್ ಇಷ್ಟಪಡ್ತೀನಿ. KCD ಕಾಲೇಜ್ನಾಗ ನಂಗ ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನ ಕೇಳಿದೆ, ಬಹಳ ಖುಷಿ ಅನಿಸ್ತು. ಅದೇ ರೀತಿ ತಪೋವನದವ್ರು ಕೇಳಿದೆ, ದೂರಿಂದ ಅಜ್ಜಾರ್ ನೋಡಿದೆ. ಆದ್ರ ಯಾವಾಗ ಮಾನಶ್ರೀ ಆನಂದ್ ಮಾಮನಿಯವರ ತಮ್ಮ ತೋಟದ ಮನೆಯೊಳಗ ಸಿದ್ದೇಶ್ವರ ಸ್ವಾಮಿಗಳಿಗೋಸ್ಕರನ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ಅಲ್ಲೇ ಎಲ್ಲಾ ಅರೇಂಜ್ಮೆಂಟ್ಸ್ ಅನ್ನು ಮಾಡಿದ್ರು. ಅವಾಗ ಈ ಒಂದು ಸಂದರ್ಭ ನನಗ ಜೀವನದೊಳಗಿನ ಒಂದು ದಿಕ್ಕನ್ನ ಬದಲಾಯಿಸಕ್ಕೆ ಅನುಕೂಲ ಆಯ್ತು. ನಾನು ಸಿದ್ದೇಶ್ವರ ಸ್ವಾಮಿಗಳು ಇರೋದ್ರಿಂದ 2-3 ದಿನ ನಮಗೂ ಕೂಡ ಅಲ್ಲೇ ಇರ್ಲಿಕ್ಕೆ ಅವಕಾಶ ಇತ್ತು. ಅದು ಹೆಂಗಿತ್ತಂತಂದ್ರೆ, ಸಿದ್ದೇಶ್ವರ ಸ್ವಾಮಿಗಳು ರೂಮಿಗೆ ಪಕ್ಕನ ನಮ್ ರೂಮ್. ಸಿದ್ದೇಶ್ವರ ಸ್ವಾಮಿಗಳು ಎಲ್ಲಿ ಅಡ್ಡಾಡ್ತ ಅವ್ರ ಜೊತೆನ ವಾಕಿಂಗ್ ಮಾಡಿದ್ವಿ. ಸಿದ್ದೇಶ್ವರ ಸ್ವಾಮಿಗಳು ಕೂತು ಪ್ರಸಾದ ಹಂಚುವಾಗ ಅವ್ರ ಕೈಯಿಂದನ ಒಂದು ತುತ್ತಿದ್ವಿ. ಈ ಸೌಭಾಗ್ಯ ಇವತ್ತಿಗೆ ನನ್ಗ ಯಾವುದೋ ಒಂದು ಪೂರ್ವ ಜನ್ಮದ ಒಂದು
ಅನುಬಂಧ ಇರ್ಬೋದು, ಅವ್ರ ಒಂದು ಆಶೀರ್ವಾದ ಇರೋದ್ರಿಂದ ಇದು ಸಿಕ್ಕೈತೆ ಹೊರತು ನಾನು ಅನ್ನುವಂತ ಅಹಂ ಇಲ್ಲಿ ನಮಗ ಬರ್ಲಿಕ್ಕಿಲ್ಲ. ಯಾಕಂದ್ರ ಅಂತ ಮಹಾನ್ ವ್ಯಕ್ತಿಗಳ ಬಗ್ಗೆ ಮಾತಾಡ್ಲಿಕ್ಕೆ ನಾವ್ ಯಾರ್ರಿ? ನಾವ್ ಒಂದು ಹುಲ್ಲುಕಡ್ಡಿ, ತೃಣಮೂಲ ಸಮ ನಾವೆಲ್ಲ. ಅಂತ ವ್ಯಕ್ತಿಗಳನ್ನ ನಮ್ಮ ಮಾತಿನೊಳಗೂ ನಮಗ್ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಅವರ ಒಂದು ಕಾರ್ಯಕ್ರಮದೊಳಗ ಈ ವೇದಿಕೆ ಮೇಲೆ ಕುಂತು ಅವ್ರ ಬಗ್ಗೆ ನಾವ್ ಹೇಳಕತ್ತೀವಿ ಅಂದ್ರೆ ನಾವು ಗೆಸ್ಟ್ ಅಲ್ರಿ, ನಾವು ಅವ್ರ ಅನುಯಾಯಿಗಳ ಅಂತ ಹೇಳ್ತೀವಿ. ಯಾಕಂದ್ರ ಅನುಯಾಯಿಗಳು ಯಾವಾಗಿದ್ರು ಬೋಧನೆಗಳನ್ನ, ಅವರ ತತ್ವಗಳನ್ನ ನಾವ ಜನರೊಳಗ ಮೂಡಿಸ್ಬೇಕು. ಆ ಜ್ಞಾನದ ಬೆಳಕನ್ನ ಬಿತ್ತಾ ಹೋಗ್ಬೇಕು ಹೊರತು ಅವ್ರ ಬಗ್ಗೆ ಅಷ್ಟು ಮಾತಾಡುವಂತ ದೊಡ್ಡ ವ್ಯಕ್ತಿಗಳು ನಾವು ಆಗಿರಂಗಿಲ್ಲ. ಅದಕ್ಕ ಸಿದ್ದೇಶ್ವರ ಸ್ವಾಮಿಗಳ ಹತ್ರ ನಾವು ಕೂತಾಗ ಹಂಗ ಮಾತಾಡ್ತಾ ಮಾತಾಡ್ತಾ ಕೂತಿದ್ವಿ. ವಾಕಿಂಗ್ ಮಾಡ್ತಾ ಯಾವಾಗೂ ಕರೆಕ್ಟ್ ಟೈಮ್ ಕೇಳೋರು, ಅವ್ರು ನಡ್ಯಾಕ ಹತ್ರ ನಾವು ಓಡ್ಬೇಕ್ರಿ. ಅಷ್ಟು ದೊಡ್ಡ ಹೆಜ್ಜೆ ಅವರು, ಸಣ್ಣ ಹೆಜ್ಜೆ ನಮ್ಮ. ಆದ್ರೂ ಕೂಡ ಎಷ್ಟು ಫಾಸ್ಟ್ ವಾಕಿಂಗ್ ಮಾಡ್ತಿದ್ರ, ಮತ್ತ ಅಗ್ದಿ ಶಾಂತ, ಯಾವಾಗೂ ನಗೋದು. ಅವ್ರ ಜೇಬ್ ಒಳಗ ಅವ್ರ ಕಿಸಿಗೆ ಯಾವ ಅಂಗಿಗೂ ನಾವು ಯಾವತ್ತೂ ಜೇಬ್ ಇರ್ತಿರ್ಲಿಲ್ಲ. ಅವ್ರ ಕಣ್ಣೇರಿ ಮಠ ಸ್ವಾಮಿಗಳು ಅವ್ರ ಗುರುಗಳಿಗೆ ಕೇಳ್ತಾರ, ನೋಡಪ್ಪ ಈ ಮಗು ನನಗ್ ಬಹಳ ಖುಷಿ ಐತಿ, ಈ ಮಗು ನನಗ್ ಕೊಟ್ಬಿಡ ಅಂತ ಹೇಳಿ, ನನ್ನ ಮಠಕ್ಕೆ ನಾ ಮರಿ ಸ್ವಾಮಿಯನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾರ. ಆದ್ರ ಮಲ್ಲಿಕಾರ್ಜುನ ಸ್ವಾಮಿಗಳು ಒಂದ ಮಾತು ಹೇಳ್ತಾರ, ನೋಡಪ್ಪ ನೀನು ಉಗ್ರ ಸ್ವಭಾವದವ, ಸಿದ್ಧ ಶಾಂತ ಸ್ವಭಾವದವ, ನಿನ್ನ ಕೈಯಾಗ ಆಗುದಿಲ್ಲ, ನೀನು ಬ್ಯಾರೆ ಮರಿ ಕಳಿಸ್ತೀನಿ ಮರಿ ಕಳಿಸಿ ತಮ್ಮ ಆಶ್ರಮದೊಳಗನ ಸಿದ್ದೇಶ್ವರ ಸ್ವಾಮಿಗಳನ್ನ ಇಟ್ಕೊಂಡು ಮುಂದ ಅವ್ರನ್ನ ತಮ್ಮ ಜೊತೆನೆ ಕರ್ಕೊಂಡು ಹೋಗಿ ತಮ್ಮ ಪ್ರತಿಯೊಂದು ಪಾಂಡಿತ್ಯವನ್ನ ಅವ್ರಿಗೆ ಧಾರೆ ಎರೆದ್ಕೊಳ್ತಾರ. ಅಷ್ಟ ಅಲ್ದ ಅವ್ರಿಗೆ ಎಲ್ಲಾ ಪ್ರವಚನ ಅಂದ್ರೇನು, ಜೀವನ ಅಂದ್ರೇನು, ಸಾಕ್ಷಾತ್ಕಾರವನ್ನ ಅವ್ರೊಳಗ ಮೂಡಿಸ್ತಾರೆ. ವೇದ ಉಪನಿಷತ್ಗಳನ್ನ, ಮಹಾಭಾರತವನ್ನ ಅವ್ರೊಳಗ ಅಳವಡಿಸ್ಕೊಡ್ತಾರ. ಹಂಗ ಸಿದ್ದೇಶ್ವರ ಸ್ವಾಮಿಗಳು ಕೂಡ ತಮ್ಮ ಗುರುವಿನ ಬಗ್ಗೆ ಅತ್ಯಂತ ಭಕ್ತಿನ ಇಟ್ರು. ಅವ್ರು ಒಂದ ಎಕ್ಸಾಂಪಲ್ ಕೊಟ್ಕೋತ ಹೇಳ್ತಾರ, ಎಷ್ಟು ಮನುಷ್ಯಾಗ ಆಸೆ ಐತಿ, ಆಸೆ ಅಂದ್ರ ಬರೀ ಆಸೆ ಅಲ್ಲ, ಅದ ದುರಾಸೆ ಇರ್ತೈತಿ. ಒಬ್ಬ ಬಡು ಬರ್ತಾನ, ಬಡು ಬಂದ್ ಹೇಳ್ತಾನ, ಮಹಾರಾಜರ್ ನೋಡಿ ನಾನು ನಿಮ್ಮಂಗ ಸೌಕಾರ ಆಗ್ಬೇಕ, ನಾನು ನಿಮ್ಮಂಗನ ನನ್ಗೆ ಜಗತ್ತಿನೊಳಗೆ ಇರ್ತಕ್ಕಂಥವ್ರು ಎಲ್ಲರೂ ನನಗ್ ನಮಸ್ಕಾರ ಮಾಡ್ಬೇಕಂತ ಹೇಳ್ತಾರ. ಆದ್ರ ಅವ್ರ ಏನ್ ಹೇಳ್ತಾರ, ನಿನ್ಗ ಸೌಕಾರ ಆಗ್ಬೇಕಂದ್ರೆ ಈ ದಂಡಿಯಿಂದ ಹೋಗಿ ಈ ದಂಡಿಗೆ ಬಾಪಾ ಅಂತ ಹೇಳಿದ್ರ, ಹಂಗ ಈಸಿ 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 ಕೊನೆಗೆ ಸಂಜೆ ಆಗುವ ಟೈಮ್ ಮುಗಿತೈತೆ ಅಂತ ಹೇಳಿದ್ರು ಕೂಡ ಆಸೆ ಮುಗಿಲಾರ್ದ ಅವ್ರ ಆ ದುಡ್ಡಿನ ಆಸೆಗ ಈಸಿ ದಂಡಿ ಒಳಗಿಂದ ಹೋಗಿ ಸತ್ ಹೋಗ್ತಾರ. ಆಸೆ ಅನ್ನೋದು ನಮ್ಮನ್ನ ದುಃಖಕ್ಕ ಕಾರಣ ಮಾಡ್ತೈತಿ. ಬುದ್ಧನ ತತ್ವವನ್ನ, ಬಸವಣ್ಣವರ ತತ್ವವನ್ನ ಅಳವಡಿಸಿಕೊಂಡಂತ ಸಿದ್ದೇಶ್ವರ ಸ್ವಾಮಿಗಳು ಎಷ್ಟು ಚಂದ ಹೇಳಿದ್ರಂದ್ರ, ನಮ್ಮ ಕಣ್ಣು ಮುಂದನ ಆದಂತ ಘಟನೆ. ಒಬ್ರು ಕೂತಾಗ ಒಂದ್ ಫೋನ್ ಬಂತವ್ರಿಗೆ, ಇವ್ರ ಪ್ರವಚನಕ್ಕ ಮೆರಗ್ ಹೋಗಿ ಮಾರ್ ಹೋಗಿ ಅವ್ರಿಗೆ ಒಂದ್ ಫೋನ್ ಮಾಡಿದ್ರು, ನಾವ್ ನಿಮ್ಮ ಭಕ್ತದೇನ್ರಿ ಅಪ್ಪರ, ನಾನು ಖಾಲಿ ಚಾಕ ಕೊಡಕತ್ತೀನಿ, ನಿಮ್ಮ ಆಶ್ರಮಕ್ಕೆ ಅದನ್ನ ಉಪಯೋಗಿಸ್ಕೊಡ್ರಿ ಅಂತ ಹೇಳಿ. ನಾವ್ ಸ್ವತಃ ನೋಡಿದ್ ಕಣ್ಣ ಅದ. ಅಪ್ಪಾರ ಒಂದ್ ಮಾತು ಹೇಳಿದ್ರಿ, ಅವ್ರ ಅನುಯಾಯಿಗಳು ಬಂದ್ ಹೇಳಿದ್ರು, ಅವ್ರ ಫಾಲೋವರ್ಸ್, ಅಪ್ಪಾರ ಹೀಗ್ ಕೇಳಾಕತ್ತಾರ್ರಿ ಅಂತ. ನನ್ನ ಆಶ್ರಮದೊಳಗ ಹಣದ ಚಕ್ಕ ಅಲ್ಲ, ಜ್ಞಾನದ ಚಕ್ಕ ಹರಿಯಾಕತ್ತೈತೆ ಅಂತ ಹೇಳ, ನನ್ಗೆ ಯಾವ ಚಕ್ಕಿನ ಅವಶ್ಯಕತೆ ಇಲ್ಲ. ಅಷ್ಟ ಅಲ್ದ ಮತ್ತೊಬ್ಬ ಭಕ್ತರು ಬಂದ, ಅಪ್ಪಾರ ನೀವು ಇಷ್ಟ ಅಡ್ಡಾಡಕತ್ತೀರಿ, ಪ್ರತಿ ಊರಿಗೂ ನೀವು ಹೋಗ್ತೀರಿ, ನಿಮಗ ಒಂದ್ ಸ್ವಂತ ಕಾರ್ ತಂದ್ ನಿಲ್ಸೇವಿ, ಕಾರ್ನ್ಯಾಗ ನೀವು ಈ ಕಾರ್ ಅಗದಿ ಕಾಸ್ಟ್ಲಿ ಕಾರ್, ಈ ಕಾರ್ ನೀವು ತಗೋರಿ ಅಂತ ಹೇಳಿದ್ರ. ಅಪ್ಪಾರ ಒಂದ ಮಾತು ಹೇಳಿದ್ರ, ನನ್ನ ಕರೆಯಾಗ ನನ್ನ ಭಕ್ತ ಅದಾನ, ನನ್ನ ಭಕ್ತ ನಾನು ಹೆಂಗ ಕರ್ಕೊಂಡು ಹೋಗ್ತಾನ, ನಾ ಭಕ್ತನ ಕೂಡ ಹೋಗ್ತೀನಿ, ನನ್ನ ಕಾರಿನ ಅವಶ್ಯಕತೆ ಇಲ್ಲ, ನನ್ನ ಭಕ್ತರ ಅವಶ್ಯಕತೆ ಐತಿ. ಇಷ್ಟ ಶಾಂತ ಸ್ವಭಾವ, ಸರಳ ಸ್ವಭಾವ, ಪ್ರತಿಯೊಂದನ್ನು ಅವ್ರ ಡಿಸ್ಕಷನ್ ಮಾಡುವಾಗ ಎಲ್ಲಾರು ಕೇಳಿದ್ವಿ ನಾವು, ಅಪ್ಪಾರ ಇಷ್ಟೆಲ್ಲ ಶಾಂತ ಇರ್ತೀರಿ, ನಿಮಗ್ ಸಿಟ್ಟು ಬರಂಗಿಲ್ಲಿನ? ಯಾಕಂದ್ರ ಮನುಷ್ಯನ ಪ್ರಕೃತಿ ನಿಯಮ ಏನಪ್ಪಾ ಅಂದ್ರ ಸಿಟ್ಟು ಬರುದು. ಅಪ್ಪಾರ ನಿಮ್ಗೆ ಯಾವತ್ತೂ ನಿಮ್ಮ ಮುಖದೊಳಗೆ ಸಿಟ್ಟು ಕಾಣ್ಲಿಲ್ಲ, ಯಾವಾಗೂ ಸಮಾಧಾನದ ಇರ್ತೀರಿ, ನಿಮಗ್ ಸಿಟ್ಟು ಬರಂಗಿಲ್ಲಿನ? ಒಬ್ರು ಕೇಳಿದ್ರು. ಅವಾಗ ಅಪ್ಪಾರ ಒಂದ ಮಾತು ಹೇಳಿದ್ರು, ನಾನು ಮನುಷ್ಯ ಅದೇನಿ, ಆದ್ರ ಸಿಟ್ಟು ನನ್ನ ಬಿಟ್ಟಿಲ್ಲ, ಸಿಟ್ಟು ನನ್ನ ಒಳಗೈತಿ. ಆ ಸಿಟ್ಟನ್ನ ಹೆಂಗ್ ನಾವು ಕಂಟ್ರೋಲ್ ಮಾಡ್ಬೇಕಂದ್ರ ಅಪ್ಪಾರ ಸುಮ್ನೆ ನಕ್ಕೋತ ಹೋಗ್ಬಿಡ್ತಿದ್ರ. ಅಂಗಿ ಹರಿದಾಗ ಒಬ್ರು ಹೇಳಿದ್ರು, ಅವ್ರಿಗೆ ಹೇಳಿದ್ರು, ಯಪ್ಪ ಹೊಸ ಅಂಗಿ ತಂದು ಕೊಡ್ತೀನಿ, ಯಾಕಪ್ಪ ಕಡೆಗೆ ಅಷ್ಟ ನೋಡ್ತೀಯಲ್ಲ, ಗಟ್ಟಿ ಐತಲ್ಲ ಮುಖಾರ ಅದನ್ನ ಯಾಕೆ ನೋಡ್ಲಿ ನೀನು ಅಂತ ಕೇಳಿದ್ರು ಅವರು. ನೋಡ್ರಿ, ನಮಗ ಅವ್ರಿಗೆ ಎಷ್ಟು ವ್ಯತ್ಯಾಸ ಐತಿ, ನೋಡ್ತಕ್ಕಂಥ ದೃಷ್ಟಿಕೋನ ಬದಲಾವಣೆ ಐತಿ ಅವ್ರದ್ದು. ಜಗತ್ತನ್ನ ನೋಡ್ತಕ್ಕಂಥ ದೃಷ್ಟಿಕೋನ, ಧರ್ಮ ಅಂದ್ರೆ ಏನಂತ ತಿಳ್ಕೊಂಡ್ರಿ ನೀವು? ಜಗತ್ತನ್ನ ನೋಡ್ತಕ್ಕಂಥ ದೃಷ್ಟಿಕೋನದ ಬದಲಾವಣೆಯನ್ನು ಮಾಡತಕ್ಕಂಥ ಪ್ರಕ್ರಿಯೆಯೇ ಧರ್ಮ. ಅಂಥ ಒಂದು
ನೋಡ್ತಕ್ಕಂಥ ದೃಷ್ಟಿಕೋನ ಬದಲಾವಣೆ ಇತ್ತು. ಇನ್ನೊಂದು ಉದಾಹರಣೆ ಹೇಳ್ಬಿಡ್ತೇನೆ. ಅವರು ಕಾರ ಹತ್ತಾಕ ಒಬ್ಬ ಭಕ್ತ ಕಾರ್ ತಗೊಂಡು ಬಂದಿದ್ದ. ಇನ್ನೊಬ್ಬರು ಅದಕ್ಕಿಂತ ಕಿಮ್ಮತ್ತಿನ ಹೊಸ ಕಾರ ತಗೊಂಡು ಬಂದು ನಿಂದಿರಿಸಿದ್ರು. ದೊಡ್ಡ ಕಿಮ್ಮತ್ತಿನ ಇರ್ತಾರೋ ಅದರ ಹೊಸ ಅಪ್ಪ ಕುಂಡ್ರಿಸ್ಬೇಕು ಅಂತ ಆಸೆಯಿಂದ ಬಂದರು. ಅಂದ ಕೂಡಲೇ ಅವ್ರು ಏನು ಹೇಳಿದ್ರು, ಪ್ರೀತಿಯಿಂದ ಬಂದಿರಲಿಲ್ಲ, ಹೊಸ ಕಾರ್ ತಗೊಂಡು ಬಂದ್ರಿ, ನೀವು ಸ್ವಲ್ಪ ಪ್ರವೇಶ ಮಾಡ್ರಿ ಅಂತ ಅಂದ್ರು. ಅಂದ ಕೂಡಲೇ ಅವ್ರು ಏನು ಮಾಡಿದ್ರು ಅಂದ್ರೆ ನಯವಾಗಿ ನಿರಾಕರಿಸಿದ್ರು. ಹೆಂಗಂದ್ರೆ, ಇಲ್ಲಪ್ಪ ಇನ್ನೊಮ್ಮೆ ನಿಮ್ಮ ಬರ್ತೀನಿ, ಅವ್ರ ಕಾರ್ ತಗೊಂಡು ಬಂದಾಗೀಗ ಅವ್ರ ಕಾರ್ಗೆ ಬರ್ತೀನಿ ಅಂತೇಳಿ ನಯವಾಗಿ ನಿರಾಕರಿಸ್ತೀನಿ ಅಂದ್ರೆ ಬೇರೆಯವ್ರಿಗೆ ಯಾರಿಗೆ ನೋವಾಗದಂಗ ಎಣ್ಣೆನು ತೂಕ ತೆಗೆದಂಗ ಅವ್ರು ಮಾತಾಡ್ತಿದ್ರು. ಅಷ್ಟು ಸರಳ. ಯಾಕಂತಂದ್ರೆ ಸರಳ ಇರೋದು ಭಾಳ ಕಷ್ಟ ಐತ್ರಿ. ಜೀವನ ಬಿಗಿ ಮಾಡಕ್ ಹೊಂಟಿರ್ತೀವಿ ನಾವು. ಅದಕ್ಕೆ ಅತ್ಯಂತ ಸರಳ ಜೀವನ ಮಾಡಿ ಪರುಷಮಣಿ ಇರ್ತದಲ್ರಿ. ಪರುಷಮಣಿ ಏನ್ ಮಾಡ್ತದ್ರಿ? ಕಬ್ಬಿನ ಮುಟ್ಟಿದ ಕೂಡಲೇ ಬಂಗಾರ ಆಕತಿ. ಪರುಷಮಣಿ ನೋಡ್ರಿ ನೀವು. ಆದ್ರೆ ಒಂದು ಮಾತು ಹೇಳ್ತೀನಿ ನಿಮ್ಗೆ, ಗುರುಗಳು ಅಂದ್ರೆ ಹೆಂಗಿರ್ತಾರೆ ಅಂತಂದ್ರೆ ಪರುಷಮಣಿ ಬಂಗಾರ ಮಾಡ್ತತಿ, ಹೌದಿಲ್ರಿ? ಆದ್ರೆ ತನ್ನಂಗ ಪರುಷಮಣಿ ಮಾಡ್ಕೊಡುದಿಲ್ಲ ಅದು. ಅರ್ಥ ಆತ ನಿಮ್ಗೆ? ಪರುಷಮಣಿ ಕಬ್ಬಿಣವನ್ನ ಬಂಗಾರವನ್ನು ಮಾಡ್ತತಿ, ಆದ್ರೆ ತನ್ನಂಗ ಪರುಷಮಣಿಯನ್ನೇ ಮಾಡ್ಕೊಳ್ತದ. ಆದರೆ ಸಿದ್ದೇಶ್ವರ ಶ್ರೀಗಳು, ಮಹಾತ್ಮರು, ಗುರುಗಳು ಏನ್ ಮಾಡ್ತಾರಂದ್ರೆ ಯಾರು ತಮ್ಮನ್ನು ನಂಬಿಕೊಂಡು ಬಂದಿರ್ತಾರಲ್ಲ ಅವರನ್ನ ತಮ್ಮವರನ್ನಾಗಿ ಮಾಡ್ಕೊಳ್ತಕ್ಕಂಥ ಶಕ್ತಿ ಗುರುವಿನಲ್ಲಿ ಮಾತ್ರ ಇರ್ತತಿ. ಅಂಥ ಶಕ್ತಿ ಸಿದ್ದೇಶ್ವರ ಸ್ವಾಮೀಜಿಯವರಿಗೆ ಎತ್ತು ಅಂತಕ್ಕಂಥ ಮಾತನ್ನ ಹೇಳಿ ಇಂಥ ಮೌಲ್ಯಯುತವಾದ ಕಾರ್ಯಕ್ರಮವನ್ನ ನೆನೆಸುವಂತ ಕಾರ್ಯಕ್ರಮವನ್ನ ಮಹಾತ್ಮರನ್ನ ನೆನೆಸಿದ್ರೆ ನಿಮ್ಮ ಬಾಳೆ ಶುಭ ಆಕತಿ, ಬಾಳೆ ಬಂಗಾರ ಆಕತಿ. ಅಂಥ ಒಂದು ಮೌಲ್ಯಯುತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತಿನ ದಿವಸ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಟ್ಟಿರಲಿಲ್ಲ. ನಿಮಗೆ ತುಂಬಾ ಧನ್ಯವಾದಗಳು ಸಲ್ಲುತ್ತವೆ. ಜೈ ಸಿದ್ದೇಶ್ವರ ಆಚಾರ್ಯ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಮೊದಲನೇದಾಗಿ ಹೇಳಿದ್ದೀನಿ, ಅವರು ವೈರಾಗ್ಯ ಮೂರ್ತಿ. ಯಾರು ಜೀವನದಲ್ಲಿ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಳ್ಳೋದಿಲ್ಲ, ಏನನ್ನೂ ಅಪೇಕ್ಷೆ ಮಾಡುವುದಿಲ್ಲ, ತನಗೋಸ್ಕರ ಏನೂ ಬಯಸದಂತ ವ್ಯಕ್ತಿಗೆ ವೈರಾಗ್ಯ ಮೂರ್ತಿ. ನಾವು ಸಾಕಷ್ಟು ಮಠ ಮಾನ್ಯಗಳನ್ನು ನಾವು ನೋಡಿದ್ದೇವೆ. ನಮ್ಮ ಹಿಂದಿನ ಕಾಲದಲ್ಲಿ ಮಠ ಮಾನ್ಯಗಳ ಸ್ವಾಮಿಗಳು ಇರ್ತಿದ್ರು, ಅವರೆಲ್ಲರೂ ವೈರಾಗ್ಯ ಮೂರ್ತಿಗಳಾಗಿರ್ತಿದ್ರು. ಸಮಾಜದ ಬಿದ್ದವರನ್ನ ಮೇಲೆತ್ತುವಂತ ಕೆಲಸ ಮಾಡ್ತಿದ್ರು. ಸಮಾಜದಲ್ಲಿ ಯಾರಿಗಾದ್ರೆ ತೊಂದರೆ ತಾಪತ್ರೆಗಳು ಬಂದ್ರೆ ಆತ ಶ್ರೀಮಂತ ಬಡವ ಬಲ್ಲಿದ ಆ ಮೇಲ್ವರ್ಗದವ ತಳವರ್ಗದವ ಯಾವುದೂ ವಿಚಾರ ಮಾಡ್ತಿರ್ತಿಲ್ಲ. ಯಾರಿಗೆ ಕಷ್ಟದಲ್ಲಿ ಇರ್ತಿದ್ರೋ ಅದಕ್ಕೆ ಅವ್ರಿಗೆ ಸಹಾಯ ಮಾಡೋದಕ್ಕೆ ನಮ್ಮ ಮಠ ಮಾನ್ಯಗಳ ಗುರುಗಳು ಬರ್ತಿದ್ರು. ಆದ್ರೆ ಈಗಿನ ಮಠ ಮಾನ್ಯಗಳ ಗುರುಗಳು ಹೇಗಾಗ್ಬಿಟ್ಟಿದ್ದಾರೆ ಅಂದ್ರೆ ಒಂದೊಂದು ಜಾತಿ ಮತ ಪಂಥ ಪಂಗಡಕ್ಕೆ ಅಂಟ್ಕೊಂಡ್ಬಿಟ್ಟಿದ್ದಾರೆ. ದಕ್ಷಿಣ ಪೆಟ್ಟೆಯಲ್ಲಿ ಯಾರು ಜಾಸ್ತಿ ದುಡ್ಡು ಹಾಕ್ತಾರೋ ಅಂತವ್ರಿಗೆ ಆಶೀರ್ವಾದ ಜಾಸ್ತಿ, ಅಂತವ್ರಿಗೆ ಗೌರವಗಳು ಜಾಸ್ತಿ, ಅಂತವ್ರಿಗೆ ವಿಶೇಷ ಆತಿಥ್ಯ. ಯಾರು ನಿಜವಾಗಿ ಭಕ್ತಿಯಿಂದ ಭಾವದಿಂದ ಪೂಜನೆ ಭಾವದಿಂದ ಬಂದಿದ್ದ ಬಡವಿದ್ದರೆ ಆತನಿಗೆ ಆತಿಥ್ಯ ಕಡಿಮೆ. ಆದರೆ ಸಿದ್ದೇಶ್ವರ ಸ್ವಾಮಿಗಳು ಅದನ್ನು ಮಾಡಲಿಲ್ಲ. ಈತ ಬಡವದನು ಶ್ರೀಮಂತದನು ಎತ್ತರದನು ಗಿಡ್ಡದನು ತಳಗದನು ಏನು ವಿಚಾರ ಮಾಡಲಿಲ್ಲ. ಈತ ಯಾವ ಜಾತಿಗೆ ಸೇರಿದನು ಅಂತ ವಿಚಾರ ಮಾಡಲಿಲ್ಲ, ಯಾವ ಪಂಗಡಕ್ಕೆ ಸೇರಿದನು ಅಂತ ವಿಚಾರ ಮಾಡಲಿಲ್ಲ. ಎಲ್ಲರನ್ನು ಸಮಾನವಾಗಿ ಕಂಡಂತವ್ರು ಯಾರಾದರೂ ಇದ್ದಾರೆ ಅಂದ್ರೆ ಅವರು ಸಿದ್ದೇಶ್ವರ ಸ್ವಾಮಿಗಳು. ಈಗಿನ ಸ್ವಾಮಿಗಳ ಕಡೆ ಮಠ ಕಟ್ಟಿರ್ತಾರೆ, ಆದ್ರೆ ಸಮಾಜ ಉದ್ಧಾರ ಮಾಡುವಂತ ಯಾವುದೇ ಭಾವ ಇರುವುದಿಲ್ಲ. ಅವ ಅಂತ ಪೂಜೆ ಮಾಡಿದ, ಅವ ಇಂಥ ಪೂಜೆ ಮಾಡಿದ, ಅವ ಆ ದೇವರ ಪೂಜೆ ಮಾಡಂತಾನೆ, ಈ ದೇವರ ಪೂಜೆ ಮಾಡಂತಾನೆ. ಬಂದಂತ ಆಸ್ತಿ ನನ್ನ ಸಂಬಂಧಿಕರಿಗೆ ಯಾರಿಗೆ ಎಷ್ಟು ಹಂಚ ಅಂತ ಇದು, ನನ್ನ ಸಂಬಂಧಿಕರು ಮಠದೊಳಗೆ ಎಷ್ಟು ಮಂದಿ ಇದಾರೋ ಇದನ್ನ ವಿಚಾರ ಮಾಡ್ತಾರೆ ಹೊರತು ಆ ಮಠದಲ್ಲಿ ಇದ್ದು ಸಮಾಜ ಸೇವೆ ಮಾಡಿ ಸಮಾಜ ಉದ್ಧಾರ ಮಾಡುವಂತ ಕೆಲಸ ಕಡಿಮೆ ಆಗ್ತಾರೆ. ಅದು ಬೆರಳೆಣಿಕೆ ಮಾತ್ರ. ಆದರೆ ಸಿದ್ದೇಶ್ವರ ಸ್ವಾಮಿಗಳು
ಮಾತ್ರವಲ್ಲದೆ ಹಗಲಿರುಳು ಅಕ್ಟೋಬರ್ 24, 1940ರಲ್ಲಿ ಜನಿಸಿದ ಆ ಗುರುಗಳು 1968 ಸುಮಾರು 28 ವರ್ಷಗಳ ಜ್ಞಾನವನ್ನು ಗಳಿಸಿ ಆ ಗಳಿಸಿದಂತ ಜ್ಞಾನವನ್ನು ಸುಮಾರು 55 ವರ್ಷಗಳ ಕಾಲ 83 ವರ್ಷಗಳ ಬದುಕಿದ್ರು. ಸುಮಾರು 55 ವರ್ಷಗಳ ಕಾಲ ಸತತವಾಗಿ ಎಲ್ಲ ಸಮಾಜದ ಜನರಿಗೆ ಇಡೀ ಸಮಾಜದ ಉದ್ಧಾರ ಮಾಡೋದಕ್ಕೋಸ್ಕರ ಅವರಲ್ಲಿರ್ತಕ್ಕಂಥ ಜ್ಞಾನವನ್ನು ಹಂಚಿದರು. ಯಾವುದೇ ಮೇಲು ಕೀಳುವರದೆ ಎಲ್ಲರಿಗೂ ಸಮಾನವಾದ ಜ್ಞಾನ ಹಂಚಿದರು. ಅವರ ವಿಶೇಷ ಪ್ರವಚನವೆಂದರೆ ಸಾಮಾನ್ಯ ಜನರು ಯಾರು ಓದಿದಾರೋ, ಯಾರು ಜ್ಞಾನಿಗಳಾಗಿದ್ದಾರೋ ಅಂತವರಿಗೋಸ್ಕರ ಅಲ್ಲ, ಯಾರು ಕೂಲಿ ನಾಲಿ ಮಾಡ್ತಾ ಇದ್ದಾರೋ, ಯಾರು ಕಷ್ಟದಲ್ಲಿದ್ದಾರೋ, ಯಾರು ಕೆಳವರ್ಗದಲ್ಲರೋ ಅಂತವರಿಗೆ ತಿಳಿಯುವ ಹಾಗೆ ಸಮಾಜದ ಭಾಷೆಯ ಮುಖಾಂತರ ಜನರಿಗೆ ಅತ್ಯಂತ ದೊಡ್ಡದಾದಂತ ಅಗಾಧವಾದಂತ ಜ್ಞಾನ ನೀಡಿದ್ದಾರೆ. ಅವರ ಸಂದೇಶವಿಷ್ಟೇ, ಜೀವನದಲ್ಲಿ ಯಾರಿಗೆ ತೊಂದರೆ ಕೊಡಬೇಡ, ನಿನ್ನಲ್ಲಿ ಇರ್ತಕ್ಕಂಥ ಸಂಪತ್ತನ್ನು ನೀನು ಬಳಸಿಕೊಂಡು ಸಮಾಜದಲ್ಲಿ ನಿನಗೂ ಅನುಭವಿಸಿ ಉಳಿದಂತ ಸಂಪತ್ತನ್ನು ಸಮಾಜಕ್ಕೆ ಹಂಚು. ಜಗತ್ತಿನಲ್ಲಿ ಎಲ್ಲ ಸಾಧು ಸಂತರು ಮಹಾಪುರುಷರು ಎಲ್ಲವನ್ನು ಹೇಳಿದ್ದಾರೆ, ಹೇಳುವುದೇನು ಬಾಕಿ ಇಲ್ಲ. ಎಲ್ಲ ಮಹಾಪುರುಷರು ಹೇಳಿರ್ತಕ್ಕಂಥ, ಎಲ್ಲ ಮಹನೀಯರು ಹೇಳಿರ್ತಕ್ಕಂಥ ಆ ವ್ಯಾಖ್ಯಾನವನ್ನು ಆಚರಣೆಗೆ ತರಬೇಕನ್ನುವುದನ್ನೇ ಆ ಸಿದ್ದೇಶ್ವರರ ಗುರುಗಳ ಇಚ್ಛೆಯಾಗಿತ್ತು. ಸಿದ್ದೇಶ್ವರರು ಜೀವನ ಪುರಂತರ ಏನ್ ಹೇಳಿದ್ರು ಅದೇ ರೀತಿಯಲ್ಲಿ ಬದುಕಿದರು. ಪ್ರತಿ ಮನುಷ್ಯ ಅಷ್ಟಲ್ಲ, ಪ್ರತಿಯೊಂದು ಪ್ರಾಣಿ, ಪಶು, ಪಕ್ಷಿ, ಕ್ರಿಮಿ, ಕೀಟಗಳನ್ನು ಅತ್ಯಂತ ಪ್ರೀತಿಯಿಂದ ಸಂತೋಷದಿಂದ ನೋಡ್ತಿದ್ರು. ಪ್ರಕೃತಿಗಂತೂ ಅವರ ಸೇವೆ ಸಲ್ಲಿಸ್ತಾ ಇದ್ದು ಅದ್ಭುತ. ಆ ಪ್ರಕೃತಿ ಮಾತೆಗೋಸ್ಕರ ಗಿಡ ಹಚ್ಚುವುದು, ಕೆರೆಗಳನ್ನು ಸ್ವಚ್ಛ ಮಾಡಿಸುವುದು, ನದಿಗಳನ್ನು ಸ್ವಚ್ಛ ಮಾಡಿಸುವುದು, ತಮ್ಮದೇ ಭಾಷೆಯಲ್ಲಿ ಹೇಳಿ ಇಡೀ ಪ್ರಕೃತಿಯನ್ನು ಶುದ್ಧ ಮಾಡುವಂತಹ ಕೆಲಸವನ್ನು ಸಿದ್ದೇಶ್ವರ ಸ್ವಾಮಿಗಳು ಮಾಡ್ತಿದ್ರು. ಒಟ್ಟಾರೆ ಜಗತ್ತಿಗೆ ಸಿದ್ದೇಶ್ವರ ಸ್ವಾಮಿಗಳು 83 ವರ್ಷ ಬದುಕಿದರು. 83 ಯುಗಗಳು ಕಳೆದರು ಮರೆಯದ ಹಾಗೆ ಮಾಣಿಕರಾಗಿ ನಮ್ಮಿಂದ ಕಣ್ಮರೆಯಾಗಿದ್ದಾರೆ. ಅಂತ ಮಹಾಪುರುಷರ ಹಾದಿಯಲ್ಲಿ ನಾವು ಎಲ್ಲರೂ ನಡೆಯೋಣ ಅಂತ ಹೇಳ್ತಾ ನಾವೊಂದೆರಡು ಮಾತು. ಸಾಕಷ್ಟು ಹೋರಾಟಗಳು ಅವರು ಒಂದು ಕಾಯಕದ ಮೂಲಕ ಬೆಳಕಿಗೆ ಬಂದವರು. ಅಂಥವರಿಂದ ಅವರಿಂದ ಮತ್ತೆ ಯಾರ್ಯಾರು ತೆರೆಮರೆ ಒಳಗ ಅವ್ರಿಗೇನು ಸಹಾಯ ಮಾಡ್ತಿರಲ್ಲ. ಮತ್ತು ಇವತ್ತು ವಿಶೇಷವಾಗಿ ಹೇಳೋದಂತಂದ್ರೆ ಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ಅವರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಮಾನ್ಯ ಪ್ರಿನ್ಸಿಪಾಲ್ ಅವರು ಹೇಳಿದ್ದಾರೆ. ಒಂದೇ ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ KCD ಕಾಲೇಜ್ ಒಳಗ ನಡೀತಂದ್ರ ಅವ್ರ ಕೀರ್ತನ ನಡೀತಂದ್ರೆ ಸೂಜಿ ಬಿದ್ದ ಸಪ್ಲ ಅಂತ ಒಂದು ತತ್ವ ಸಿದ್ಧಾಂತಗಳನ್ನ ಸಮಾಜಕ್ಕೆ ಒಂದು ಬಿಟ್ಟು ಹೋಗಿ ಅವ್ರ ಮಾರ್ಗದೊಳಗ ನೀವು ಎಲ್ಲರೂ ನಡೆಯೋಣ ಅಂತೇಳಿ ಈ ಸಂದರ್ಭದಲ್ಲಿ ನನಗೂ ಕರೆಸಿ ಒಂದೆರಡು ಮಾತನಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸಿ ನೀವೆಲ್ಲ ಹಾಗೆ ಅಂಗಿಯನ್ನು ಧರಿಸಿಕೊಂಡು ಅದಕ್ಕೆ ಜೋಬ್ ಮಾಡ್ಕೊಂಡು ಬಂದಿದ್ದೀರಿ. ನೀವು ಇಟ್ಕೋಬಹುದು ಹೊರತಾಗಿ ನನ್ನಲ್ಲಿ ಯಾವುದೋ ಒಂದು ಸ್ಥಳ ಆ ಅಂಗಿಗೆ ಒಂದು ಕಿಸಿ ಇಲ್ಲ. ಅದಕ್ಕೋಸ್ಕರ ದಯವಿಟ್ಟು ತಾವೊಂದು ಕ್ಷಮೆ ಇರಲಿ. ಅದಕ್ಕೋಸ್ಕರ ಈ ಒಂದು ನನಗೆ ಸಲ್ತಕ್ಕಂತಲ್ಲ ಕೂಡಲ ಸಂಗಮ ನನಗೆ ಇದು ಒಂದು ಉಡುಗೊರೆ ಸಲ್ಲಬೇಕು ಅಂತ ಸಾಕಷ್ಟು ಯಾರೇ ಒಂದು ಉಡುಗೊರೆ ಕೊಡರು ಅವರು ಮೂರ್ತಿರಿಕೆಲ್ಲ ನಯವಾಗಿ ತಿರ್ಸ್ತಿದ್ರು. ಅವ್ರ ಬಗ್ಗೆ ಇನ್ನೆರಡು ಮಾತುಗಳನ್ನು ಮತ್ತು ಮುಂದೆ ಹೇಳ್ತಾರ. ತುಂಬಾ ಧನ್ಯವಾದಗಳು. ಸಿದ್ದೇಶ್ವರ ಅಪ್ಪಾಜಿಯವರನ್ನ ನೋಡಿ ಅವರ ಒಂದು ಮಾರ್ಗದರ್ಶನದಲ್ಲಿ ಬೆಳೆದ ಇವತ್ತಿನ ದಿನ ಇವತ್ತು ನಾ ಇಲ್ಲಿ ನಿಂತಿದಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕಂದ್ರೆ ನನ್ನ ಜೀವನದಲ್ಲಿ ಇವತ್ತು ನಾನು ಬದುಕಬಾರ್ದು ಅನ್ನುವಂತ ಒಂದು ಟೈಮ್ ಅದನ್ನ ನಿರ್ಧಾರ ಮಾಡಿದಾಗ ಈ ಕಳೆದ 5-6 ವರ್ಷಗಳ ಹಿಂದೆ ಅವರ ಒಂದು ಪ್ರವಚನ ಮೂಲಕ ನಾನು ಜೀವನದಲ್ಲಿ ಬದುಕಿ ಏನನ್ನ ಸಾಧನೆ ಮಾಡ್ಬೇಕು ಅನ್ನೋದು ನಾನು ಕಲಿತಿದ್ದು ಸಿದ್ದೇಶ್ವರ ಅಪ್ಪಾಜಿ. ಇವತ್ತಿನ ದಿನ ಈ ವೇದಿಕೆ ಮೇಲೆ ನಿಂತೇನಂದ್ರೆ ಅವರ ಒಂದು ಮಾರ್ಗದರ್ಶನ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೇನೆ.
ಅವರಿಂದ ಕಲಿಯೋದು ಏನೂ ಇಲ್ಲ ಜೀವನದಲ್ಲಿ. ಜೀವನ ಮತ್ತು ಸಾಧನೆ 3 ಅಕ್ಷರ, ಎರಡು ಜೀವನ 3 ಅಕ್ಷರ, ಸಾಧನೆ 3 ಅಕ್ಷರ. ಸಾಧನೆ ಅಂದ್ರೆ ದುಡ್ಡು ಆಸ್ತಿ ಗಳಿಸಿ ನಾವು ಸಾಧನೆ ಮಾಡೋದು ಈಸಿಯಾಗಿ ಮಾಡ್ಬೋದು. ಆದ್ರೆ ಏನೂ ಇಲ್ಲದೆ ಅದನ್ನ ಯಾರು ಸಹ ಒಂದು ಸಪೋರ್ಟ್ ಇಲ್ಲದೆ ಬೆಳೆಯೋದು ತುಂಬಾ ಕಷ್ಟ ಇದೆ. ಅದನ್ನ ಒಂದು ಸಾಧನೆ ಅಂತ ಹೇಳ್ಬೋದು. ಸಿದ್ದೇಶ್ವರ ಅಪ್ಪಾಜಿಯವರ ಒಂದು ನಡೆದು ಬಂದ ದಾರಿ ತುಂಬಾ ಸರಳವಾಗಿತ್ತು. ಅವರು ಮನಸ್ಸು ಮಾಡಿದ್ರೆ ಸಾಕಷ್ಟು ಗಳಿಕೆ ಮಾಡಬಹುದಾಗಿತ್ತು. ಅವ್ರ ಒಂದು ಸರಳ ಜೀವನವನ್ನು ನಡೆಸಿ ನಮ್ಮೆಲ್ಲರಿಗೂ ಒಂದು ಸರಳ ದಾರಿಯನ್ನು ಜೀವನದಲ್ಲಿ ಹೆಂಗೆ ಬದುಕಬೇಕಂತ ಅವರು ನಮ್ಗೆ ಕಲಿಸಿಕೊಟ್ಟಿದ್ದಾರೆ. ಅವರು ಇವತ್ತಿನ ದಿನ ಶಾರೀರಿಕವಾಗಿ ಇಲ್ಲದಿದ್ದರೂ ಮಾನಸಿಕವಾಗಿ ಎಲ್ಲರ ಕನ್ನಡಿಗರ ಮನದಲ್ಲಿ ಇದ್ದಾರಂತ ನಾನು ಭಾವಿಸ್ತೇನೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಮಕ್ಕಳಿಗೆ ಮಧ್ಯದವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಹೆಮ್ಮೆ ಅನಿಸುತ್ತದೆ. ನಮಗ ಸಂಘಟನೆಗೆ ಸಾಕಷ್ಟು ಸಹಾಯ ಸಹಕಾರವನ್ನು ಮಾಡಿದ್ದಾರೆ. ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೇನೆ. ಅವ್ರು ಯಾವಾಗಲೂ ನಿಮ್ಮ ಸಂಘಟನೆ ಆಯ್ತು ನಿಮಗೆ ಬೆಂಬಲವಾಗಿರ್ತೇನೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಬಹಳ ನಮಗೆ ಹೆಮ್ಮೆ ಅನಿಸ್ತಿದೆ. ಯಾಕಂದ್ರೆ ಇಂಥ ಸಂಘಟನೆಗಳಿಗೆ ನಾನು ಇದೀನಪ್ಪ ಅಂತ ಹೇಳೋರು ಕಡಿಮೆ ಬಹಳ ಜನ. ಅದರಲ್ಲಿ ಸಿದ್ದೇಶ್ವರ ಅಪ್ಪಾಜಿಯವರ ಗುಣಗಳ ಅವರಲ್ಲಿ ಇದ ಅಂತ ನಾನು ಹೆಮ್ಮೆಯಿಂದ ಹೇಳ್ತೇನೆ. ಅವರಂತ ಸರಳ ಜೀವಿಯು ಸಿದ್ದೇಶ್ವರ ಅಪ್ಪಾಜಿಯವರ ಇನ್ನೊಬ್ಬ ರೂಪ ಮಕ್ಕಳಿಗೆ ಮಂಜಣ್ಣರಂತ ಈ ಮೂಲಕ ಹೇಳ್ಕೊಳ್ತೇನೆ. ಬಹಳ ಟೈಮ್ ಆಗಿಂದ ಒಂದೆರಡು ಮಾತೇಳಿ ಮಾತಿಗೆ ವಿರಾಮವನ್ನು ಹೇಳ್ತೇನೆ. ಜಯ ಕರ್ನಾಟಕ ರಕ್ಷಣಾ ವೇದಿಕೆ ಧಾರವಾಡ ಜಿಲ್ಲಾ ಮಹಿಳಾ ಘಟಕದ ವತಿಯಿಂದ 3ನೇ ಸಿದ್ದೇಶ್ವರ ಅಪ್ಪುಗಳ 3ನೇ ಪುಣ್ಯ ಸ್ಮರಣೆ ನಿಮಿತ್ತ ಏನು ಕವಿಗೋಷ್ಠಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಆ ಕವಿಗೋಷ್ಠಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಕವಿಗಳಿಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಈ ನಮ್ಮ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತ ಎಲ್ಲ ಗಣ್ಯಮಾನ್ಯರಿಗೆ ಕೂಡ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಇವಾಗ ಇಂಥ ಕಾರ್ಯಕ್ರಮಗಳನ್ನು ಮಾಡ್ಬೇಕಂದ್ರ ಇದರಿಂದ ಬಹಳ ಕಾಣದ ಕೈಗಳ ಕ್ರಮ ಮಾಡಿರ್ತದೆ. ಇಂಥ ವೇದಿಕೆ ಕಲ್ಪಿಸ್ಬೇಕಂತಂದ್ರ ನಮಗೆಲ್ಲ ತರದಿಂದ ನಮ್ಮ ಮಂಜುನಾಥ್ ಮಂಗಳಗಿರಿ ಅನ್ನೋರು ಇರ್ಬೋದು, ಮಹದೇವಪ್ಪ ದಡ್ಡಿನವರು ಇರ್ಬೋದು, ಯಾವುದೋ ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ನಾವು ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದೇವಲ್ಲ, ನಾವು ಕಾರ್ಯಕ್ರಮ ಬರಲೇಬೇಕಂದ್ರ ತಮ್ಮ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಗೆಲ್ಲರಿಗೂ ತುಂಬ ಸೂಚಿಸುತ್ತಾ ನಾನು ಯಾರ ಮಾತಿಗೆ ವಿರಾಮ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನೀವು ಯಾಕೆ ಬಂದಿ? ಕೇಳುವರಿಲ್ಲ ನಿನ್ನ ಮಾತು ಮಂದಿ, ಕೇಳುವರಿಲ್ಲ ನಿನ್ನ ಮಾತು ಮಂದಿ. ದಿನ ಕುಡಿತಾರ ಕೆರೆ ತಿಂದಿ, ದಿನ ಕುಡಿತಾರ ಕೆರೆ ತಿಂದಿ. ಹಂದಿ ಹೆಂಗ ತಿರುಗ್ತಾರ ಸಂಧಿ ಸಂಧಿ, ಹಂದಿ ಹೆಂಗ ತಿರುಗ್ತಾರ ಸಂಧಿ ಸಂಧಿ. ಇದೊಂದು ಪ್ಯಾರ. ಹೆಂಡತಿ ಮಕ್ಕಳನ್ನು ಮರ್ತಾರ, ಹೆಂಡತಿ ಮಕ್ಕಳನ್ನು ಮರ್ತಾರ. ಹಿಂದಗಟ್ಟಿ ಓಣ್ಯಾಗ ತಿರುಗ್ತಾರ, ಹಿಂದಗಟ್ಟಿ ಓಣ್ಯಾಗ ತಿರುಗ್ತಾರ. ಮಧ್ಯ ಮಾಂಸ ಮನೆಯೊಳಗೆ ತರ್ತಾರ, ಮಧ್ಯ ಮಾಂಸ ಮನೆಯೊಳಗೆ ತರ್ತಾರ. ಹದ್ದು ನೀರಿ ಹುತ್ತರಂಗ ಮಾಡ್ತಾರ, ಹದ್ದು ನೀರಿ ಹುತ್ತರಂಗ ಮಾಡ್ತಾರ. ಅಂದರೆ ಜಾತಿ ಗೀತಿ ಅನ್ನುವಂಥ ಮರ್ತಾರ, ಜಾತಿ ಗೀತಿ ಅನ್ನುವಂಥ ಮರ್ತಾರ. ಕೋತಿ ಬುದ್ಧಿ ಮಾಡ್ಕೊತ ಇರ್ತಾರ, ಕೋತಿ ಬುದ್ಧಿ ಮಾಡ್ಕೊತ ಇರ್ತಾರ. ಮಾತಿಗೆ ಜನರ ಹಳಿತಾರ, ಮಾತಿಗೆ ಜನರ ಹಳಿತಾರ. ಕೂತಲ್ಲಿ ಮಾನವ ಮರ್ಯಾದೆ ಕಳಿತಾರ, ಕೂತಲ್ಲಿ ಮಾನವ ಮರ್ಯಾದೆ ಕಳಿತಾರೆ. ಪೂಜ್ಯ ಶ್ರೀ ಸಿದ್ದೇಶ್ವರರು ದೈವಿ ಕೊಡುಗೆಯರ ದಿವ್ಯ ಪುರುಷರು. ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರರು ದೈವಿ ಕೊಡುಗೆಯ ದಿವ್ಯ ಪುರುಷರು. ನಡೆದಾಡುವ ದೇವರೆಂದೇ ಹೆಸರಾದವರು, ಸರಳ ಸಜ್ಜನಿಕೆ ವೈರಾಗ್ಯ ಮೂರ್ತಿ. ನಡೆದಾಡ ದೇವರೆಂದೇ ಹೆಸರಾದವರು, ಸರಳ ಸಜ್ಜನಿಕೆ ವೈರಾಗ್ಯ ಮೂರ್ತಿ. ಜೇವಿಲ್ಲದ ನಿಲುವಂಗಿ ಧರಿಸಿ ತನು ಮನದಿಂದ ಅಧಿಕವೆನಿಸಿ, ಜೇವಿಲ್ಲದ ನಿಲುವಂಗಿ ಧರಿಸಿ ತನು ಮನದಿಂದ ಅಧಿಕವೆನಿಸಿ. ಶಾಲುಮಾಲೆ ನಿರಾಕರಿಸಿ ಪದ್ಮಶ್ರೀ ಪ್ರಶಸ್ತಿ ದೂರಿರಿಸಿ, ಶಾಲುಮಾಲೆ ನಿರಾಕರಿಸಿ ಪದ್ಮಶ್ರೀ ಪ್ರಶಸ್ತಿ ದೂರಿರಿಸಿ. ಶರಣರಂತೆ ಬದುಕನ್ನು ನಡೆಸಿ ಹಣಮುಟ್ಟದ ಘನಮಹಿಮರು, ಶರಣರಂತೆ ಬದುಕನ್ನು ನಡೆಸಿ ಹಣಮುಟ್ಟದ ಘನಮಹಿಮರು. ತಪೋನಿಧಿ ತ್ಯಾಗಜೀವಿನಿ ಧಾರಿ,
ಹೆಸರಾಂತ ಪ್ರವಚನಕಾರರೆನಿಸಿ ತಪೋನಿಧಿ ತ್ಯಾಗ ಜೀವನಿ ಧಾರಿ. ಹೆಸರಾಂತ ಪ್ರವಚನಕಾರರೆನಿಸಿ ಆಶೆಗಾಗಿ ಸತ್ತವರು ಕೋಟಿ ಕೋಟಿ. ಲೋಕದಂತೆ ಬಾರದವರು, ಲೋಕದಂತೆ ಇರದವರು, ಭೂಮಿಗೆ ಅತಿಥಿಯಾಗಿ ಬಂದವರು. ಆಸೆಗಾಗಿ ಸತ್ತವರು ಕೋಟಿ ಕೋಟಿ. ಲೋಕದಂತೆ ಬಾರದವರು, ಲೋಕದಂತೆ ಇರದವರು, ಭೂಮಿಗೆ ಬಂದ ಅತಿಥಿ ದೇವರು. ಶಬ್ದದಿಂದ ನಿಶಬ್ದದ ಕಡೆಗೆ ಹೂವಿನಂತೆ ಹೃದಯ ಅರಳಿ, ಶಬ್ದದಿಂದ ನಿಶಬ್ದದ ಕಡೆಗೆ ಹೂವಿನಂತೆ ಹೃದಯ ಅರಳಿ, ಹೂವಾಗಿ ಗಮಗಮಿಸಿ ಜ್ಞಾನದ ಯೋಗಾಶ್ರಮದ ಗುರುವಿಗೆ, ಹೂವಾಗಿ ಗಮಗಮಿಸಿ ಜ್ಞಾನನಿಧಿ ಯೋಗಾಶ್ರಮದ ಗುರುವಿಗೆ ನನ್ನದೊಂದು ನುಡಿನಮನ, ನನ್ನದೊಂದು ನುಡಿನಮನ. ಹುಟ್ಟಿದ್ದೇ ತಪ್ಪಾಯ್ತೆ. ಈ ಕವನದ ಹಣೆಬರಹ. ಹೇಗೆ ಬದುಕಲಿನ ಕಾಮುಕರೇ ತುಂಬಿದ ಈ ಭವ್ಯ ಭಾರತದಲ್ಲಿ, ಹೇಗೆ ಬದುಕಲಿನ ಕಾಮುಕರೇ ತುಂಬಿದ ಈ ಭವ್ಯ ಭಾರತದಲ್ಲಿ, ರಸ್ತೆಯ ಹಿಡಿದು ನಾ ಹೊರಟರೆ ನೀಲಿಯ ಕಣ್ಗಳ ಹಾವಳಿ. ಥೂ ಥೂ, ಇವರೆಲ್ಲ ನೋಡುವ ನೋಟವೇ ಹಿಂಗೇನಾ? ಅಥವಾ ನಮ್ಮ ಕಷ್ಟ ಕೇಳಲೂ ಬಾರದ ದೇವರು ಇವರ ಕಣ್ಣಲ್ಲಿ ಕಾಮವ ಕಟ್ಟಿಯೇ ಕಳುಹಿದನ. ನಮ್ಮ ಕಷ್ಟವ ಕೇಳಲೂ ಬಾರದ ದೇವರು ಇವರ ಕಣ್ಣಲ್ಲಿ ಕಾಮವ ಕಟ್ಟಿಯೇ ಕಳುಹಿದನ. ನಾನು ಹೆಣ್ಣಾಗಿ ಹುಟ್ಟಿದ್ದೇ ತಪ್ಪಾಯ್ತೆ ಎಂದು ಪದೇ ಪದೇ ಈ ಹಾಳಾದ ಮನಸ್ಸು ಕೂಡ ಕೇಳುತ್ತಿದೆ. ನಾ ಹೇಗೆ ಉತ್ತರಿಸಲಿ ಹೇಳಿ? ಕೊಳೆತು ಹೋಗುವ ಈ ನನ್ನ ದೇಹದ ಮೇಲೇಕೆ ಇವರಿಗಿಷ್ಟು ಅತಿ ವ್ಯಾಮೋಹವೋ ನಾ ಕಾಣೆ. ಕೊಳೆತು ಹೋಗುವ ಈ ನನ್ನ ದೇಹದ ಮೇಲೇಕೆ ಇವರಿಗಿಷ್ಟು ಅತಿ ವ್ಯಾಮೋಹವೋ ನಾ ಕಾಣೆ. ಏಕೆ? ಇವರ ತಾಯಿ, ಅಕ್ಕ, ತಂಗಿಯರಿಗೆ ನನ್ನಂತೆ ದೇಹ ರಚನೆ ಇಲ್ಲವೇ? ಇವರ ತಾಯಿ, ಅಕ್ಕ, ತಂಗಿಯರಿಗೆ ನನ್ನಂತೆ ದೇಹ ರಚನೆ ಇಲ್ಲವೇ? ಅವರಂತೆ ನಾನು ಹೆಣ್ಣಲ್ಲವೇ? ಸರಳತೆಯ ಮಹಾತ್ಮ. ಆರ್ಭಟಗಳಿಲ್ಲದ ನೇರ ಗಂಭೀರ ನಿಧಾನ ಮಾತುಗಳ ಶ್ವೇತ ವಸ್ತ್ರಧಾರಿ ಜ್ಞಾನಮೂರ್ತಿ ಶರಣ. ಜ್ಞಾನ ಯೋಗಾಶ್ರಮದ ಆಧ್ಯಾತ್ಮ ಪರಂಪರೆಯ ಜಗತ್ತಿಗೆ ಪರಿಚಯಿಸಿದ ಮಹಾನ್ ಯೋಗಿ. ಸಂಸ್ಕೃತ, ವೇದಾಂತ, ಗೀತೆಯ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡ ವೀರ ಸನ್ಯಾಸಿ. ಅಂಧ ಭಕ್ತಿಯನ್ನು ಬೆಂಬಲಿಸದೆ ಪ್ರಶ್ನಿಸುವ ಬುದ್ಧಿ, ವಿವೇಕ, ಮಾನವೀಯತೆಯನ್ನು ಸಾರಿದ ಚಿಂತಕ. ಪೂಜೆ ಪುನಸ್ಕಾರಗಳಿಗಿಂತ ಮೌನ, ಚಿಂತನೆ ಮತ್ತು ಆತ್ಮಜ್ಞಾನಕ್ಕೆ ಮನ್ನಣೆ ನೀಡಿದ ಜ್ಞಾನ ದಾಸೋಹಿ. ಪ್ರಸಿದ್ಧಿ, ಹುದ್ದೆ, ಪ್ರದರ್ಶನಕ್ಕಿಂತ ಸರಳ ಬದುಕಿಗೆ, ಆತ್ಮ ಪರಿಶೀಲನೆಗೆ ಒತ್ತು ನೀಡಿದ ತತ್ವಜ್ಞಾನಿ. ಜಾತಿ, ಧರ್ಮ, ರಾಜಕೀಯ ಭೇದಗಳನ್ನು ಮೀರಿ ಬೆಳೆದ ಕಿಸೆಯಿಲ್ಲದ ಅಪರೂಪದ ಶಕ್ತಿಯ ವಿಶ್ವಮಾನವ. ಉಪದೇಶಕ್ಕಿಂತ ಅನುಭವ, ನಡತೆಯೇ ಶ್ರೇಷ್ಠ, ಮೌನವೇ ತಪಸ್ಸು ಎಂದು ತಿಳಿಸಿ ದಾರಿದೀಪವಾದ ಸೂರ್ಯನ ಪ್ರಖರ ರಶ್ಮಿ. ನಾನು ಎಂಬ ಅಹಂಕಾರವೇ ಎಲ್ಲ ದುಃಖಗಳ ಮೂಲ ಎಂದು ಅರುಹಿದ ಮಾನವೀಯತೆಯ ದೀಪ. ಸರಳ ಸಜ್ಜನಿಕೆಯ ಸಿಂಹಾಸನದ ಮೇಲೆ ಕುಳಿತು ಪ್ರಶಸ್ತಿ, ಸ್ಥಾನಮಾನಗಳನ್ನು ತಿರಸ್ಕರಿಸಿದ ದೈವಿ ಪುರುಷ. 1947ರಲ್ಲಿ ಅರಳಿದ ಕುಸುಮ ಜ್ಞಾನ ಜ್ಯೋತಿಯನ್ನು ಪಸರಿಸಿ 2023ರಂದು ಅನಂತದಲ್ಲಿ ಅನಂತವಾದ ಮೌನ ಶಕ್ತಿ. ಆಶ್ರಮಗಳು ಭಕ್ತರ ದಾನದಿಂದಲೇ ನಡೆಯಬೇಕು ಹೊರತು ಸರಕಾರದ ಅನುದಾನದಿಂದ ಅಲ್ಲ ಎಂದು ಹೇಳಿದ ಆಧ್ಯಾತ್ಮ ಜ್ಯೋತಿ. ಹಣವನ್ನು ತಮ್ಮ ಎಡಗೈಯಿಂದಲೂ ಮುಟ್ಟದ, ತಮ್ಮ ಉಪನ್ಯಾಸಗಳ ಮೂಲಕ ಇಂದಿಗೂ ಎಂದೆಂದಿಗೂ ನಮ್ಮ ಹೃದಯ ಸಾಮ್ರಾಜ್ಯದಲ್ಲಿ ವಿಜಯಮಾನರಾದಂತಹ ಶ್ರೀ ಶ್ರೀ
ಸಿದ್ದೇಶ್ವರ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮೋ ನಮಃ. ಧನ್ಯವಾದಗಳು. ಲೋಕದಲ್ಲಿ ಏನೂ ಇಲ್ಲ ಜಗದಲ್ಲಿ, ಗುರುವೇ ಇಲ್ಲದ ಲೋಕದಲ್ಲಿ ಏನೂ ಇಲ್ಲ ಜಗದಲ್ಲಿ. ನಮ್ಮನ್ನೆಲ್ಲ ಬಿಟ್ಟು ಹೋದಿರಿ, ಅರಮನೆಗೆ ಆಸೆ ಪಡಲಿಲ್ಲ, ದುಡ್ಡಿಗೆ ಬೆಲೆ ಕೊಡಲಿಲ್ಲ. ಅರಮನೆಗೆ ಆಸೆ ಪಡಲಿಲ್ಲ, ದುಡ್ಡಿಗೆ ಬೆಲೆ ಕೊಡಲಿಲ್ಲ. ಭಕ್ತರಿಗೆ ಆರಾಧ್ಯ ದೇವರು ನೀವು, ಭಕ್ತರಿಗೆ ಆರಾಧ್ಯ ದೇವರು ನೀವು. ಜ್ಞಾನ ಹಂಚಿದ ಪರಮಾತ್ಮರು ನೀವು, ನಡೆದಾಡುವ ದೇವರು ನೀವೇ. ಬೆಳಕು ಸರಿದಿದೆ ಎಂದಿನಂತೆ, ಬೆಳಕು ಸರಿದಿದೆ ಎಂದಿನಂತೆ. ಮೌನ ಕವೆದಿದೆ, ಮಹಾಮೌನದಲ್ಲಿ ಪರಂಜ್ಯೋತಿ ಅಡಗಿದೆ. ಮಹಾಮೌನದಲ್ಲಿ ಪರಂಜ್ಯೋತಿ ಅಡಗಿದೆ. ಅಂತರಂಗದಲ್ಲಿ ಧ್ವನಿಯಾಗಿ ನೊಂದು ಹುಡುಕಿದೆ. ಗುರುವೆನಿ ತೆರಳಿ 13 ಮಾಸ ಸಂದಿವೆ. ಗುರುವೆನಿ ತೆರಳಿ 13 ಮಾಸ ಸಂದಿವೆ. ಮೌನದಲ್ಲಿ ಮನನೊಂದು ಕಣ್ಣಾಗಿ ಕಂಬಳಿ ನೊಂದಿದೆ. ಮೌನದಲ್ಲಿ ಮನನೊಂದಿದೆ, ಕಣ್ಣಾಗಿ ಕಂಬಳಿ ನೊಂದಿದೆ. ಜೀವಭಾವ ದಿಗಂತ ಅರಸುತ್ತ ನಿಂದಿದೆ. ಎಲ್ಲವೂ ಖಾಲಿ ಖಾಲಿ, ಎಲ್ಲವೂ ಖಾಲಿ ಖಾಲಿ. ಹೊರಗೂ ಖಾಲಿ, ಒಳಗೂ ಖಾಲಿ. ಬದುಕು ಸಾಗಿದೆ ಎಂದಿನಂತೆ ಭವದಲ್ಲಿ, ಅಂತರಂಗದ ಬೀಕುತಿಯಲ್ಲಿ, ನಿಶಬ್ದದಲ್ಲಿ. ನಾಥನಿಲ್ಲದ ಅನಾಥರು ನಿನ್ನ ಕೋಟ್ಯಾಂತ ಭಕ್ತರು, ನಾಥನಿಲ್ಲದ ಅನಾಥರು ನಿನ್ನ ಕೋಟ್ಯಾಂತ ಭಕ್ತರು. ನೋವ ನುಡಿಯಲಾರದ ನಿಶಕ್ತರು, ನೋವ ನುಡಿಯಲಾರದ ನಿಶಕ್ತರು. ಗುರುವೇ ನೀಯಲ್ಲಿ, ನಿನ್ನ ದಿವ್ಯ ನಗುವೆಲ್ಲಿ, ಆ ನಿನ್ನ ಅದ್ಭುತ ನುಡಿಯಲ್ಲಿ, ನಿನ್ನ ದರ್ಶನದ ಭಾಗ್ಯ ಇನ್ನೆಲ್ಲಿ. ಮಗುವಂತೆ ನಾ ಅತ್ತಾಗ ದಾರಿ ಕಾಣದೆ ಕುಳಿತಾಗ, ಮಗುವಂತೆ ನಾ ಅತ್ತಾಗ ದಾರಿ ಕಾಣದೆ ಕುಳಿತಾಗ. ನಿನ್ನ ಕೂಗಿ ಕರೆದಾಗ ಮೌನದಿ ನಾ ಕುಳಿತಾಗ. ಅದೆಲ್ಲೋ ನೀ ಕಂಡೆ ನೆರಳ ಹಿಂದಿನ ನಿಜದಂತೆ, ಅದೆಲ್ಲೋ ನೀ ಕಂಡೆ ನೆರಳ ಹಿಂದಿನ ನಿಜದಂತೆ. ಸಾವ ಹಿಂದಿನ ಜೀವದಂತೆ, ಬಯಲಿನ ಹಿಂದಿನ ಬಯಲಿನಂತೆ. ಬಯಲಿನಲ್ಲಿ ಬಯಲಾದ ಬಯಲು ಯೋಗಿಯೇ ಆಗಸದ ಬೆಳಕಾಗಿ ಈ ಭೂಮಿಗೆ ತಂದೆ. ಈ ಮುಖಾಂತರ ಸಿದ್ದೇಶ್ವರ ಅಪ್ಪಾಜಿಯವರು ಒಂದು ನಕ್ಷತ್ರ ರೂಪವಾಗಿ ನಮ್ಮ ಇಡೀ ಭಾರತ ಜನತೆಗೆ ಬಂದಂತ ಈ ವೇದಿಕೆ ಮುಖಾಂತರ ಕೇಳ್ಬೋದು. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.